ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ ನ ಕೊನೆಯ ಪಾರ್ಟ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅನ್ನು ನೋಡ್ತಾ ಇದ್ದೇವೆ. ಹೆಸರೇ ಹೇಳುತ್ತೆ, ಟಾಪಿಕ್ ನ ಹೆಸರೇ ಹೇಳುತ್ತೆ, ಇಟ್ ಶುಡ್ ಬಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಮೋಷನ್ ಹೇಗಿರ್ಬೇಕು? ಯೂನಿಫಾರ್ಮ್ ಆಗಿರ್ಬೇಕು. ಯೂನಿಫಾರ್ಮ್ ಅಂತಂದ್ರೆ ಒಂದೇ ಸ್ಪೀಡ್ ನಲ್ಲಿ ಇರಬೇಕು. ಸರ್ಕ್ಯುಲರ್ ಮೋಷನ್ ಅಂತಂದ್ರೆ ಏನು? ಗೋಲ್ ಗೋಲ್ ತಿರುಗ್ತಾ ಇರಬೇಕು. ಒಂದೇ ಸ್ಪೀಡ್ ನಲ್ಲಿ ಗೋಲ್ 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 ತಿರುಗ್ತಾ ಇದ್ರೆ ವಿ ಕಾಲ್ ಇಟ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಕರೆಕ್ಟಾ? ಸೊ ಈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ನಲ್ಲಿ ಈಗಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಬಟ್ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ, ಒಂದ್ ಸ್ವಲ್ಪ ಜಾಸ್ತಿ ವಿಷಯಗಳನ್ನ ತಿಳ್ಕೊತಾ ಹೋಗೋಣ, ಆಯ್ತಾ? ಸೊ ನಾವೇನು ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ. ಆ ವಸ್ತು ಒಂದೇ ಸ್ಪೀಡ್ ನಲ್ಲಿ ಗೋಲ್ 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 ತಿರುಗ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಒಂದು ವಸ್ತು ಒಂದೇ ಸ್ಪೀಡ್ ನಲ್ಲಿ ಗೋಲ್ ಗೋಲ್ ತಿರುಗ್ತಾ ಇದೆ. ಈಗ ಇದನ್ನ ಅದರ ಪಾತ್ ಅನ್ನ ನಾವು ಸರ್ಕ್ಯುಲರ್ ಪಾತ್ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೊಂದು ಸೆಂಟರ್ ಇರುತ್ತೆ. ಸೊ ಇದನ್ನ ನಾವು ಸೆಂಟರ್ ಅಂತ ಕರೀವ. ಓಕೆನಾ? ಸೊ ವಸ್ತು ಗೋಲ್ ಗೋಲ್ ತಿರುಗ್ತಾ 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 ಈ ಪಾಯಿಂಟ್ ಅನ್ನ ಸಪೋಸ್ ರೀಚ್ ಆಗಿದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟ್ ಅನ್ನ ರೀಚ್ ಆಗಿದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟ್ ಗೆ ನಾವು P1 ಅಂತ ಕರೆಯೋಣ. ನೇರ ಈ ಪಾಯಿಂಟ್ ಗೆ P1 ಅಂತ. ವಸ್ತು ತಿರುಗ್ತಾ 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 ತಿರುಗ್ಬೇಕಾದ್ರೆ ಈ ಪಾಯಿಂಟ್ ಗೆ ಬಂತು. ಆವಾಗ ನಾವು ಒಬ್ಸರ್ವ್ ಮಾಡಿದ್ವಿ, ಫೋಟೋ ತೆಗೆದಿದ್ವಿ, ಏನೋ ಮಾಡಿದ್ವಿ. ಈ ಪಾಯಿಂಟ್ ನಲ್ಲಿ ಇದ್ದಾಗ ವಸ್ತು ಗೋಲ್ ಗೋಲ್ ತಿರುಗ್ತಾ ಇದೆ ಅಂತಂದ್ರೆ ಅದರ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಆ ವಸ್ತುವಿನ ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ. ಆ ಕ್ಷಣದಲ್ಲಿ, ಈ ಪಾಯಿಂಟ್ ಗೆ ರೀಚ್ ಆದ ಕ್ಷಣದಲ್ಲಿ ವಸ್ತುವಿನ ವೆಲಾಸಿಟಿ ಡೈರೆಕ್ಷನ್ ಈ ತರ ಇರುತ್ತೆ. ಹಾಗೆ ವಸ್ತು ತಿರುಗ್ತಾ ಮುಂದೋಯ್ತು 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 ಮುಂದೋಯ್ತು. ಈ ಪಾಯಿಂಟ್ ಅಲ್ಲಿ ಬಂದಾಗ ನಾವು ಮತ್ತೊಂದು ಫೋಟೋ ತೆಗೆದ್ವಿ ಅಂತ ಇಟ್ಕೊಳ್ವಿ, ಆಯ್ತಾ? ಸೊ ಈ ಪಾಯಿಂಟ್ ಗೆ ಬಂದಾಗ ವಸ್ತುವಿನ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆನಾ? ವೆಲಾಸಿಟಿ ಸೇಮ್ ಇರುತ್ತೆ, ಅಷ್ಟೇ ಇರುತ್ತೆ. ಸಪೋಸ್ ಇಲ್ಲಿ 3 ಮೀಟರ್ ಪರ್ ಸೆಕೆಂಡ್ ಇದ್ರೆ ಇಲ್ಲಿ ಕೂಡ 3 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾಕೆ? ಇಟ್ ಇಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಒಂದೇ ಸ್ಪೀಡ್ ನಲ್ಲಿ ಇರಬೇಕು, ವೆಲಾಸಿಟಿ ಅಷ್ಟೇ ಇರುತ್ತೆ. ಬಟ್ ವೆಲಾಸಿಟಿ ಡೈರೆಕ್ಷನ್ ಏನಿದೆ ಚೇಂಜ್ ಇದೆ. ಇಲ್ಲಿ ಈ ಡೈರೆಕ್ಷನ್ ಇತ್ತು, P2 ಪಾಯಿಂಟ್ ನಲ್ಲಿ, ಈ ಪಾಯಿಂಟ್ ನಾನು P2 ಅಂತ ಕರಿತೇನೆ. ಓಕೆನಾ? P2 ಪಾಯಿಂಟ್ ನಲ್ಲಿ ವಸ್ತುವಿನ ವೆಲಾಸಿಟಿ ಈ ಡೈರೆಕ್ಷನ್ ಇದೆ. ಅಂದ್ರೆ ಈ ವಸ್ತುವಿನ ವೆಲಾಸಿಟಿಯ ಡೈರೆಕ್ಷನ್ ಏನಿದೆಯೋ ಅದು ಚೇಂಜ್ ಆಗ್ತಾ ಇದೆ. ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬಹುದು, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರಬಹುದು, ಸ್ಪೀಡ್ ಒಂದೇ ಇರಬಹುದು, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬಹುದು, ಆದ್ರೆ ಅದರ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಹೌದಾ? ಡೈರೆಕ್ಷನ್ ಮೊದಲು ಈ ಡೈರೆಕ್ಷನ್ ಇತ್ತು, ಆಮೇಲೆ ಈ ಡೈರೆಕ್ಷನ್ ಇದೆ, ಈ ಪಾಯಿಂಟ್ ಬಂದಾಗ ಈ ಡೈರೆಕ್ಷನ್ ಇರುತ್ತೆ. ಸೊ ವಸ್ತುವಿನ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ, ವೆಲಾಸಿಟಿಯ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗಿದೆ ಅಂದ್ಮೇಲೆ ವೆಲಾಸಿಟಿ ಚೇಂಜ್ ಆದ ಲೆಕ್ಕನೆ. ಯಾಕಂದ್ರೆ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಅಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಮುಖ್ಯ ಆಗಲ್ಲ, ಅದರ ಡೈರೆಕ್ಷನ್ ಕೂಡ ಮುಖ್ಯ ಆಗುತ್ತೆ. ಸೊ ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಏನೋ ವೆಲಾಸಿಟಿ ಚೇಂಜ್ ಆಗೋದಕ್ಕೆ ನಾವ್ ಏನಂತ ಕರಿತೀವಿ? ಎಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಚೇಂಜ್ ಆಗೋದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತೀವಿ ತಾನೆ? ಸೊ ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಏನೋ ಒಂದು ಎಕ್ಸಲರೇಷನ್ ಇದೆ. ಸೊ ಎಕ್ಸಲರೇಷನ್ ಯಾವ ಡೈರೆಕ್ಷನ್ ಇರುತ್ತೆ, ಅದರ ಮ್ಯಾಗ್ನಿಟ್ಯೂಡ್ ಏನು ಅಂತ ತಿಳ್ಕೊತಾ ಹೋಗೋಣ. ನಾವ್ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸಾಕು, ಅದು ಯಾವ ಡೈರೆಕ್ಷನ್ ಇದೆ ಅನ್ನೋದು ನಮ್ಗೆ ಐಡಿಯಾ ಬಂದು ಹೋಗುತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಅನ್ನು ನೋಡೋಣ. P ಪಾಯಿಂಟ್ ನಲ್ಲಿ ವೆಲಾಸಿಟಿ ಈ ಡೈರೆಕ್ಷನ್ ಇರುತ್ತೆ, P2 ನಲ್ಲಿ ಈ ಡೈರೆಕ್ಷನ್ ಇರುತ್ತೆ, ಎಲ್ಲ ಓಕೆ. ಆದ್ರೆ ಈಗ ಇದು ನನ್ನ ರೂಮು, ಆಯ್ತಾ? ಅದು ನನ್ನ ಮೊಬೈಲ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಈಗ ನನಗೆ ಕೇಳಿದ್ರೆ ಮೊಬೈಲ್ ಯಾವ ಡೈರೆಕ್ಷನ್ ಇದೆ ಅಂತ ಕೇಳಿದ್ರೆ, ಮೊಬೈಲ್ ಎಲ್ಲಿದೆ ಅಂತ ನನಗೆ ಕೇಳಿದ್ರೆ ನಾನು ಹೇಳ್ತೇನೆ, ಏನ್ ಹೇಳ್ತೇನೆ? ಓ ಅಲ್ಲಿದೆ ಅಂತ ಹೇಳ್ತೇನೆ. ಕರೆಕ್ಟಾ? ಸೊ ಅದೇ ರೀತಿಲಿ ಈ ಸೆಂಟರ್ಗೆ ಕೇಳಿ, P1 ಪಾಯಿಂಟ್ ಎಲ್ಲಿದೆಯಪ್ಪ ಕೇಳಿ, ಸೆಂಟರ್ ಏನಂತ ತೋರಿಸುತ್ತೆ? ಓ ಇಲ್ಲಿದೆ ಅಂತ ತೋರಿಸುತ್ತೆ. ಹೌದಾ? ಓ ಇಲ್ಲಿದೆ ನೋಡಪ್ಪ, P1 ಇಲ್ಲಿದೆ ಅಂತ ತೋರಿಸುತ್ತೆ. ಸೊ ಸೆಂಟರ್ P1 ನ ಪೊಸಿಷನ್ ಅನ್ನ ತೋರಿಸೋದಕ್ಕೆ ಈ ವೆಕ್ಟರ್ ಅನ್ನ ಯೂಸ್ ಮಾಡ್ಕೊಂಡಿದೆ. ಸೊ ಇಟ್ಸ್ ಕಾಲ್ಡ್ ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ಬಗ್ಗೆ ಗೊತ್ತು ತಾನೆ? ಸೊ ಇದು ಪೊಸಿಷನ್ ವೆಕ್ಟರ್. ಸೊ ಇದಕ್ಕೆ ನಾವು R1 ಅಂತ ಕರಿವ, ಯಾಕಂದ್ರೆ ಅದು ರೇಡಿಯಸ್ ನಷ್ಟೇ ಉದ್ದ ಇರುತ್ತೆ. ಸೊ ಇದಕ್ಕೆ ನಾವು R1 ಅಂತ ಕರಿವ, ವೆಕ್ಟರ್ R1 ಅಂತ ಕರಿವ. ಸೊ ಈ ಪಾಯಿಂಟ್ ನಲ್ಲಿ, P1 ಪಾಯಿಂಟ್ ನಲ್ಲಿ ಇದರ ವಸ್ತುವಿನ ವೆಲಾಸಿಟಿ ಎಷ್ಟಿತ್ತೋ ಅದಕ್ಕೆ ನಾವು V1 ಅಂತ ಕರಿವ. ಓಕೆನಾ? ಇದನ್ನ V1 ಅಂತ ಕರಿವ. ಕ್ಲಿಯರಾ? ಎಲ್ಲ ಕ್ಲಿಯರಾ? ಈಗ P2 ವಿಷಯಕ್ಕೆ ಬರೋಣ. P2 ಪೊಸಿಷನ್ ವೆಕ್ಟರ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಇದನ್ನ ನಾವು R2 ವೆಕ್ಟರ್ ಅಂತ ಕರಿವ. P2 ಪಾಯಿಂಟ್ ನಲ್ಲಿ ವಸ್ತುವಿನ ವೆಲಾಸಿಟಿಯನ್ನ ನಾವು V2 ಅಂತ ಕರಿವ. ಓಕೆನಾ? ಎಲ್ಲ ಕ್ಲಿಯರಾ? ಈಗ ಇವುಗಳ ನಡುವೆ ಏನೋ ಒಂದು ಆಂಗಲ್ ಆಗಿದೆ. ಈ ಆಂಗಲ್ ಅನ್ನ ನಾವು ಥೀಟಾ ಅಂತ ಕರ್ಕೊಳ್ಳೋಣ ಸದ್ಯಕ್ಕೆ. ಓಕೆನಾ? ಈಗ ನೀವು ನಿಮ್ ಕೈಯಾರ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆಳ್ಸಿ ಅಂತಿದ್ದವರು ಅಟ್ಲೀಸ್ಟ್ ಫೀಲ್ ಮಾಡಿ. ಓಕೆನಾ? ಏನ್ ಎಕ್ಸ್ಪೆರಿಮೆಂಟ್ ಅಪ್ಪ ಅಂತಂದ್ರೆ, ಒಂದು ದಾರ ತಗೊಳ್ಳಿ, ಕಾಣ್ತಾ ಇದೆಯಾ? ವಾಯರ್ ದರಿದ್ರವೇ, ಮೇಲ್ಬಾ. ಒಂದು ದಾರ ತಗೊಳ್ಳಿ,
ಆ ದಾರದ ತುದಿಗೆ ಒಂದು ಕಲ್ಲನ್ನ ಕಟ್ಟಿ, ಒಂದ್ ಸ್ವಲ್ಪ ವಜ್ಜೆ ಇರೋ ಕಲ್ಲು ಕಟ್ಟಿ ಆ ದಾರವನ್ನ ಈ ರೀತಿ ತಿರ್ಸೋದಕ್ಕೆ ಶುರು ಮಾಡಿ. ಏನಾಗುತ್ತೆ, ಆ ದಾರದಲ್ಲಿರುವಂತ ಕಲ್ಲು ಸರ್ಕ್ಯುಲರ್ ಮೋಷನ್ ನಲ್ಲಿ ಮೂವ್ ಆಗುತ್ತೆ. ನೀವು ಸಪೋಸ್ ಒಂದೇ ಸ್ಪೀಡ್ ನಲ್ಲಿ ತಿರ್ಸಿದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗುತ್ತೆ ಆ ಕಲ್ಲಿಂದ, ಹೌದಾ, ತುದಿ ಕಟ್ಟಿರೋ ಕಲ್ಲಿಂದ. ಸೊ ಕಲ್ಲು ಈ ರೀತಿ ಮೂವ್ ಆಗ್ತಾ ಇರ್ಬೇಕಾದ್ರೆ ನೀವು ತಿರ್ಸಿ ಕಲ್ಲು ಕಟ್ಕೊಂಡು ತಿರ್ಸಿದಾಗ ನಿಮ್ಗೆ ನಿಜವಾಗ್ಲೂ ಅದು ಅನುಭವಕ್ಕೆ ಬರುತ್ತೆ. ಸೊ ನೀವು ಆ ರೀತಿ ಕಲ್ಲನ್ನು ತಿರ್ಸಿದಾಗ ಕಲ್ಲು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರೋದನ್ನ ನೀವು ಫೀಲ್ ಮಾಡ್ತೀರಾ. ನೀವು ತಿರ್ಗಿಸಿದಾಗ ಗೊತ್ತಾಗತ್ತೆ ನಿಮ್ಗೆ. ಆ ರೀತಿ ಕಲ್ಲು ತಿರ್ಗಿಸಿದಾಗ ಕಲ್ಲು ನಿಮ್ ಕೈಯಿಂದ ಆದಷ್ಟು ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಇದನ್ನ ನೀವು ಫೀಲ್ ಮಾಡ್ತೀರಾ. ಸೊ ಕಲ್ಲು ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ. ಸಪೋಸ್ ಇದು ನಮ್ ಕಲ್ಲು, ನಾವು ಸ್ಪೀಡ್ ಆಗ ಕಲ್ಲನ್ನ ಈ ರೀತಿ ತಿರ್ಗಿಸ್ಬೇಕಾದ್ರೆ ಆ ಕಲ್ಲು ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ. ಬಟ್ ಆ ಕಲ್ಲನ್ನ ದೂರ ಹೋಗದ ರೀತಿಯಲ್ಲಿ ಹಿಡ್ಕೊಂಡವರು ಯಾರು? ದಾರ, ಹೌದಾ. ಸೊ ಆ ದಾರ ಕಲ್ಲನ್ನ ದೂರ ಹೋಗದ ರೀತಿಯಲ್ಲಿ ಒಳಮುಖವಾಗಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರತ್ತೆ, ಹೌದಾ. ಕಲ್ಲು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಬಟ್ ನಮ್ಮ ದಾರ ಅದನ್ನ ಒಳಗಡೆಗೆ ಎಳ್ಕೋತಾ ಇರತ್ತೆ. ಸಪೋಸ್ ಆ ಕಲ್ಲು ತಿರುಗ್ತಾ ಈ ಪಾಯಿಂಟ್ ಅಲ್ಲಿ ರೀಚ್ ಆದ್ರೆ ಕಲ್ಲು ಹೊರಗಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ ಕಲ್ಲು, ಬಟ್ ನಮ್ಮ ದಾರ ಏನಿದೆಯೋ ಆ ಕಲ್ಲನ್ನ ಹೊರಗೆ ಹೋಗದ ರೀತಿಯಲ್ಲಿ ಹಿಡ್ಕೋತಾ ಇರತ್ತೆ. ಸಪೋಸ್ ಈ ಪಾಯಿಂಟ್ ನಲ್ಲಿ ಇದ್ದಾಗ ಏನಾಗುತ್ತೆ, ಕಲ್ಲು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಬಟ್ ನಮ್ಮ ದಾರ ಕಲ್ಲು ಹೊರಗಡೆ ಹೋಗ್ಬೇಡಪ್ಪ ಒಳಗಡೆನೆ ಉಳಿ ಅಂತ ಕಲ್ಲನ್ನ ಎಳೆದು ಇಟ್ಕೊಂಡಿರತ್ತೆ, ಹೌದಾ. ಇದನ್ನ ನೀವು ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಈ ರೀತಿ ಆದಾಗ ನಮ್ಮ ದಾರ ಏನಿದೆಯೋ ಇಲ್ಲಿ ವಸ್ತು ಸರ್ಕ್ಯುಲರ್ ಮೋಷನ್ ನಲ್ಲಿ ತಿರುಗಬೇಕು ಅಂತಂದ್ರೆ, ನಮ್ಮ ಕಲ್ಲು ಸರ್ಕ್ಯುಲರ್ ಮೋಷನ್ ನಲ್ಲಿ ತಿರುಗಬೇಕು ಅಂತಂದ್ರೆ ಇಂಪಾರ್ಟೆಂಟ್ ರೋಲ್ ಇರೋದೇ ದಾರದ್ದು. ದಾರ ಹಾಕ್ತಾ ಇರುವಂತ ಫೋರ್ಸ್. ನಮ್ಮ ದಾರ ಯಾವ ರೀತಿ ಫೋರ್ಸ್ ಆಗ್ತಾ ಇದೆ? ದಾರ ಯಾವತ್ತೂ ಸೆಂಟರ್ ನ ಕಡೆಗೆ ಫೋರ್ಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿದ್ರೆ ಈ ಫೋರ್ಸ್ ಕೂಡ ಸೆಂಟರ್ ನ ಕಡೆಗೆ ಉಂಟು. ಕಲ್ಲು ಇಲ್ಲಿ ಬಂದಾಗ ಮತ್ತೆ ಸೆಂಟರ್ ನ ಕಡೆ ಫೋರ್ಸ್ ಹಾಕತ್ತೆ, ಈ ಕಲ್ಲು ಇಲ್ಲಿದ್ದಾಗ ಮತ್ತೆ ಸೆಂಟರ್ ನ ಕಡೆ ಫೋರ್ಸ್ ಹಾಕತ್ತೆ. ನಮ್ಮ ದಾರ ಯಾವತ್ತಿದ್ರು ಸೆಂಟರ್ ನ ಕಡೆಗೆ ಫೋರ್ಸ್ ಹಾಕತ್ತೆ. ಸೊ ಸೆಂಟರ್ ನ ಕಡೆಗೆ ಫೋರ್ಸ್ ಆಗ್ತಾ ಇದೆ ಅಲ್ವಾ. ಸೊ ದಾರ ಹಾಕುವ ಫೋರ್ಸ್ ಅನ್ನ ನಾವು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೆಂಟ್ರಿಫ್ಯೂಗಲ್ ಬಿಡಿ ಬೇರೆ, ಮುನ್ನೋಡೋಣ ಅದನ್ನ. ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಿಪೀಟಲ್ ಅಂತಂದ್ರೇನು? ಸೆಂಟರ್ ಅಂತಂದ್ರೆ ಸೆಂಟರ್ ಗೊತ್ತಲ್ವಾ, ಪೀಟಲ್ ಅಂತಂದ್ರೆ ಸೆಂಟರ್ ನ ಕಡೆಗೆ ಮುಖ ಮಾಡಿರುವಂತ ಫೋರ್ಸ್ ಅಂತ, ಹೌದಾ. ಎಲ್ಲ ಫೋರ್ಸ್ ನೋಡಿ ಸೆಂಟರ್ ನ ಕಡೆಗೆ ಮುಖ ಮಾಡಿದೆ. ನಿಮ್ಗೆ ಗೊತ್ತಾ, F is equal to ma, ಫೋರ್ಸ್ is equal to ಮಾಸ್ ಇಂಟು ಎಕ್ಸಲರೇಷನ್. ಫೋರ್ಸ್ ನ ಡೈರೆಕ್ಷನ್ ಹೇಗಿರುತ್ತೆ? ಈ ಫೋರ್ಸ್ ಹಾಕಿದಾಗ ವಸ್ತುವಿನಲ್ಲಿ ಏನು ಎಕ್ಸಲರೇಷನ್ ಆಗುತ್ತೋ ಅದರ ಡೈರೆಕ್ಷನ್ ನಲ್ಲಿ ಇರುತ್ತೆ, ಹೌದಾ. ಸೊ ಈ ನಮ್ಮ ಸೆಂಟ್ರಿಪೀಟಲ್ ಫೋರ್ಸ್ ಹಾಕುವಂತ ಸೆಂಟ್ರಿಪೀಟಲ್ ಎಕ್ಸಲರೇಷನ್ ಯಾವ ಡೈರೆಕ್ಷನ್ ಇರಬೇಕಾಯ್ತು? ಫೋರ್ಸ್ ಯಾವ ಡೈರೆಕ್ಷನ್ ಇದೆಯೋ ಅದೇ ಡೈರೆಕ್ಷನ್ ಇರಬೇಕಾಯ್ತು. ಸೊ ಸೆಂಟ್ರಿಪೀಟಲ್ ಎಕ್ಸಲರೇಷನ್ ಏನಿದೆಯೋ, ಇಲ್ಲಿ ನಮ್ಮ ಎಕ್ಸಲರೇಷನ್ ಏನಿದೆಯೋ ಅದು ಸೆಂಟ್ರಿಪೀಟಲ್ ಎಕ್ಸಲರೇಷನ್ ಆಗಿರುತ್ತೆ, ಮತ್ತು ಅದರ ಡೈರೆಕ್ಷನ್ ಯಾವತ್ತಿಗೂ ಸೆಂಟರ್ ನ ಕಡೆಗೆ ಇರುತ್ತೆ. ಒಂದು ವಿಷಯ ಅಂತೂ ಕನ್ಫರ್ಮ್, ಎಕ್ಸಲರೇಷನ್ ಯಾವತ್ತು ಸೆಂಟರ್ ನ ಕಡೆಗಿರುತ್ತೆ, ಓಕೆನಾ. ಸೊ ನಮ್ಮ ಎಕ್ಸಲರೇಷನ್ ಯಾವತ್ತಿದ್ರು ಸೆಂಟರ್ ನ ಕಡೆಗಿರುತ್ತೆ. ಎಕ್ಸಲರೇಷನ್ ಅಂತಂದ್ರೆ ಏನು? ಚೇಂಜ್ ಇನ್ ವೆಲಾಸಿಟಿ, ಹೌದಾ, ಚೇಂಜ್ ಇನ್ ವೆಲಾಸಿಟಿ. ಸೊ ನಮ್ಮ ಚೇಂಜ್ ಇನ್ ವೆಲಾಸಿಟಿ ಯಾವತ್ತು ಸೆಂಟರ್ ನ ಕಡೆಗಿರುತ್ತೆ. ಇಲ್ಲಿ ನಮ್ಮ ಚೇಂಜ್ ಇನ್ ಪೊಸಿಷನ್ ಯಾವ ಕಡೆಗಿತ್ತು? ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ನಮ್ಮ ಚೇಂಜ್ ಇನ್ ಪೊಸಿಷನ್ ಯಾವ ತರ ಇದೆ? ಇಲ್ಲಿಂದ ಇಲ್ಲಿಗಿದೆ, ಹೌದಾ. ದಿಸ್ ಇಸ್ ಚೇಂಜ್ ಇನ್ ಪೊಸಿಷನ್. ಈಗ ನಿಮ್ಗೆ ಇಲ್ಲಿ ಒಂದು ಟ್ರಯಾಂಗಲ್ ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಟ್ರಯಾಂಗಲ್ ಅನ್ನ, ಈಗ ಇಲ್ಲಿರೋ ಟ್ರಯಾಂಗಲ್ ಯಾವ್ದ್ರದ್ದು? ಇದು R1, ಇದು ಡೆಲ್ಟಾ ಆರ್ ಅಂದ್ರೆ ಚೇಂಜ್ ಇನ್ ಪೊಸಿಷನ್, ಇದ್ರ ಪೊಸಿಷನ್ ವೆಕ್ಟರ್, ಇದು ಚೇಂಜ್ ಇನ್ ಪೊಸಿಷನ್, ಮತ್ತೆ ಇದೊಂದು ಕೂಡ ಮತ್ತೊಂದು ಪೊಸಿಷನ್ ವೆಕ್ಟರ್. ಸೊ ಈ ಟ್ರಯಾಂಗಲ್ ಏನ್ ಕ್ರಿಯೇಟ್ ಆಗಿದೆಯೋ ಬರೀ ಪೊಸಿಷನ್ ಗಳದ್ದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನಾವು ವೆಲಾಸಿಟಿಗಳದ್ದು ಒಂದು ಟ್ರಯಾಂಗಲ್ ಅನ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇಲ್ಲಿರೋ V1 ವೆಕ್ಟರ್ ನ ತಗೊಂಡ್ಬಂದು ಇಲ್ಲಿಡಿ. ಯಾವ ರೀತಿ ಇರುತ್ತೆ? ಸೇಮ್ ಅದೇ ಡೈರೆಕ್ಷನ್ ಇಟ್ಕೋತೀನಿ, ಈ ತರ ಇರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂತಹ V2 ವೆಕ್ಟರ್ ನ ತಗೊಬಂದು ಸೇಮ್ ಎಕ್ಸಾಕ್ಟ್ಲಿ ಅದನ್ನೇ ತಗೊಬಂದು ಅದೇ ಡೈರೆಕ್ಷನ್ ಚೇಂಜ್ ಮಾಡೋದು ಬೇಡ, ಅದನ್ನ ತಗೊಬಂದು ಇಲ್ಲಿಡಿ. ವೆಲಾಸಿಟಿಯ ವೆಕ್ಟರ್ ಈ ಡೈರೆಕ್ಷನ್ ಇರುತ್ತೆ, ಓಕೆನಾ. ದಿಸ್ ಇಸ್ V1 ಅಂಡ್ ದಿಸ್ ಇಸ್ V2, ಓಕೆ. ಸೊ ಎರಡು ವೆಲಾಸಿಟಿಗಳು ಇದಾವೆ. ಸೊ ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ, ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ. ಈ ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ಸ್. ಅರೆ ಸಿಮಿಲರ್ ಟ್ರಯಾಂಗಲ್ ಅಂತಂದ್ರೆ ಸಿಮಿಲರ್ ಟ್ರಯಾಂಗಲ್ ತೇಲ್ಸನ ಪ್ರಮೇಯ ಎಲ್ಲ ಕಲಿಲ್ವಾ ನೀವು? ಈ ರೀತಿ ಇತ್ತು ಅಂತಂದ್ರೆ ಈ ಟ್ರಯಾಂಗಲ್ ಮತ್ತೆ ಹೊರಗಡೆಗಿರೋ ಈ ಟ್ರಯಾಂಗಲ್ ಎರಡು ಸಿಮಿಲರ್ ಟ್ರಯಾಂಗಲ್ ಆಗಿರುತ್ತೆ. ಸಿಮಿಲರ್ ಟ್ರಯಾಂಗಲ್ ಅಂತಂದ್ರೆ ಒಂದೇ ತರ ಕಾಣಬಹುದು, ಬಟ್ ಸೈಜ್ ಅಲ್ಲಿ ಬೇರೆ ಬೇರೆ ಇದ್ರೂ ನಡೆಯುತ್ತೆ, ಹೌದಾ. ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ ಅಂತ ಕರಿತೀವಿ. ಈ ಟ್ರಯಾಂಗಲ್ ಮತ್ತೆ
ಈ ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲ. ಯಾಕಲ್ಲ? ಯಾಕಂದ್ರೆ ಒಂದೇ ತರ ಕಾಣಲ್ಲ, ಅದು ಒಂದೇ ತರ ಕಾಣ್ತಾ ಇರೋ ಟ್ರಯಾಂಗಲ್ ಅಲ್ಲ. ಬಟ್ ಇಲ್ಲಿ ಒಳಗಡೆಗಿರುವಂತ ಟ್ರಯಾಂಗಲ್ ಮತ್ತೆ ಈ ಹೊರಗಡೆಗಿರುವಂತ ಟ್ರಯಾಂಗಲ್ ಎರಡು ಸಿಮಿಲರ್ ಟ್ರಯಾಂಗಲ್ಸ್. ಯಾಕೆ? ಅವು ಎರಡು ಒಂದೇ ಶೇಪ್ ನಲ್ಲಿ ಇದೆ, ಒಂದೇ ತರ ಕಾಣ್ತಾ ಇದೆ, ಬಟ್ ಸೈಜ್ ನಲ್ಲಿ ಬೇರೆ ಬೇರೆ ಇದೆ ಅಷ್ಟೇ. ಸೊ ಈ ರೀತಿ ಸಿಮಿಲರ್ ಟ್ರಯಾಂಗಲ್ಸ್ ಇರ್ಬೇಕಾದ್ರೆ ಥೇಲ್ಸನ ಪ್ರಮೇಯ ಎಲ್ಲ ಕಲ್ತಿದ್ರೆ 10th ನಲ್ಲಿ SSLC, ಅದನ್ನ ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಏನಿರುತ್ತೆ ಸಿಮಿಲರ್ ಟ್ರಯಾಂಗಲ್ಸ್? ಇಲ್ಲೊಂದು ಟ್ರಯಾಂಗಲ್ ಇದೆ, ಹೊರಗಡೆ ಒಂದು ಟ್ರಯಾಂಗಲ್ ಇದೆ, ಎರಡು ಟ್ರಯಾಂಗಲ್ ಇದೆ ಅಂತಂದ್ರೆ ನಾವು ಇದಕ್ಕೆ ABC ಅಂತ ಕರೀವ, ABC ಅಂತ ಕರೀವ. ಇದಕ್ಕೆ ಈ ಒಳಗಡೆ ಇರೋ ಟ್ರಯಾಂಗಲ್ ಇದೆ ಅಲ್ವಾ, ಇದಕ್ಕೆ ADE ಅಂತ ಕರೀವ. ಸರಿ, ನಂಗೆ ABCD ಮರ್ತಾಯ್ತಾ? ABC ಏನೋ ಅಂತಿರ್ಲಿ, ಆಯ್ತಾ? ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ರೀತಿ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಇದಾವೆ ಅಂತಂದ್ರೆ ಅವಾಗ ನಾವು ಎರಡು ವಿಷಯಗಳನ್ನ ಅಬ್ಸರ್ವ್ ಮಾಡ್ಬೋದು. ಒಂದನ್ ಏನಂತ ಅಂತಂದ್ರೆ ಇವುಗಳ ಆಂಗಲ್ಸ್ ಏನಿದೆಯೋ ಸೇಮ್ ಇರುತ್ತೆ. ಈ ಆಂಗಲ್ ಸೇಮ್ ಇರುತ್ತೆ, ಈ ಆಂಗಲ್ಗೆ ಸೇಮ್ ಇರುತ್ತೆ, ಈ ಆಂಗಲ್ ಎರಡು ಸೇಮ್ ಇದೆ ತಾನೆ, ಎರಡು ಟ್ರಯಾಂಗಲ್ ಕಾಮನ್ ಆಂಗಲ್ ಆಗಿದೆ ಎ ಆಂಗಲ್. ಸೊ ಮೂರು ಆಂಗಲ್ಸ್ ಸೇಮ್ ಇರುತ್ತೆ. ಜೊತೆಗೆ ಅವುಗಳ ಬಾಹುಗಳ ರೇಷಿಯೋ ಏನಿದೆಯೋ ಅದು ಸೇಮ್ ಇರುತ್ತೆ. ಅಂದ್ರೆ ಬಾಹುಗಳ ರೇಷಿಯೋ ಅಂತಂದ್ರೆ ಒಳಗಡೆ ಇರೋ ಟ್ರಯಾಂಗಲ್ ನಲ್ಲಿ AD ಅಂತ ಕನ್ಸಿಡರ್ ಮಾಡಿದ್ರೆ ನೀವು AD ಅಂತ ಕನ್ಸಿಡರ್, ಹೊರಗಡೆ ಟ್ರಯಾಂಗಲ್ ಅದೇ ರೀತಿ ಬಾಹು ಎಲ್ಲಿದೆ? AB ಇದೆ, ಹೌದಾ? AB ಇದೆ. ಅದೇ ರೀತಿ ಒಳಗಡೆ ಇರೋದ್ರಲ್ಲಿ ನೀವು DE ಅನ್ನ ಕನ್ಸಿಡರ್ ಮಾಡಿದ್ರೆ ಅದೇ ರೀತಿ ಬಾಹು ಹೊರಗಡೆಗೆಲ್ಲಿದೆ? BE. ಅದೇ ರೀತಿ ಬಾಹು ಹೊರಗಡೆ BC ಇದೆ, ಹೌದಾ? ಸೊ AD ಮತ್ತೆ AB ಗಳ ರೇಷಿಯೋ DE ಮತ್ತೆ BC ಗಳ ರೇಷಿಯೋಗೆ ಸಮ ಇರುತ್ತೆ. ಇವೆಲ್ಲ ನೀವು 10th ಅಲ್ಲಿ ಕಲ್ತಿದ್ದೀರಾ, ಹೌದಾ? ಸೊ ಇಲ್ಲೂ ಆಕ್ಚುಲಿ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಸೊ ಇಲ್ಲೂ ಕೂಡ ಇವುಗಳ ರೇಷಿಯೋ ಏನಿರ್ಬೇಕಾಯ್ತು? ಸೇಮ್ ಇರ್ಬೇಕಾಯ್ತು, ಕರೆಕ್ಟಾ? ಸೊ ಅದನ್ನೇ ಇವಾಗ ಮಾಡ್ತಾ ಹೋಗೋಣ. ನಾನು ಏನ್ ಮಾಡಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಟ್ರಯಾಂಗಲ್ ಅನ್ನ ಒಂದ್ ಸ್ವಲ್ಪ ಅಡ್ಡ ಬಿಡಿಸ್ಕೊಂಡಿದ್ದೇನೆ, ಹೌದಾ? ಸೊ ಎಕ್ಸಾಕ್ಟ್ ಇಲ್ಲಿ ಹೆಂಗಿದೆಯೋ ಅದೇ ರೀತಿ ಬಿಡಿಸ್ಕೊಳ್ಳೋಣ, ಓಕೆನಾ? ಆವಾಗ ನಿಮ್ಗೆ ಕಂಪೇರ್ ಮಾಡಕ್ ಈಸಿ ಆಗುತ್ತೆ. ಸೊ ಟ್ರಯಾಂಗಲ್ ಅಂದ ಆಕ್ಚುಲಿ ಒಂದ್ ಸ್ವಲ್ಪ ಈ ರೀತಿ ಅಡ್ಡ ಆಗಿದೆ, ಇದನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಫ್ರೇಮ್ ಅನ್ನ ಒಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಏನು ಮಾಡ್ಲಿಲ್ಲ, ಅದು ಹಿಂಗಿತ್ತಲ್ಲ ಟ್ರಯಾಂಗಲ್, ನಾನು ಹಿಂಗ್ ಮಾಡ್ಕೊಂಡೆ ಅಷ್ಟೇ, ಗೊತ್ತಾಯ್ತು? ಸೇಮ್ ನೀವು ಒಂದ್ ಸ್ವಲ್ಪ ವಿಡಿಯೋ ಹಿಂಸರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹಿಂಗಿರೋ ಟ್ರಯಾಂಗಲ್ ಅನ್ನ ಸ್ವಲ್ಪ ಹಿಂಗ್ ಮಾಡ್ಕೊಂಡೆ, ಯಾಕಂದ್ರೆ ಇವೆರಡು ಮ್ಯಾಚಿಂಗ್ ಕಾಣ್ಲಿ ಅಂತ ಅಷ್ಟೇ, ಆಯ್ತಾ? ಸೊ ಇದು ತೀಟ ಆಗಿದ್ರೆ ಇದು ಕೂಡ ತೀಟ ಆಗಿರುತ್ತೆ. ಈ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಅವುಗಳ ಸೈಡ್ಗಳ ರೇಷಿಯೋ ಸೇಮ್ ಇರಬೇಕಾಯ್ತು. ಸೊ ಇದಕ್ಕೆ ಯಾವುದು ಸಿಮಿಲರ್ ಇರುತ್ತೆ? ಈ ಸೈಡ್ ಸಿಮಿಲರ್ ಇರುತ್ತೆ, ಹೌದಾ? ಸೊ ಡೆಲ್ಟಾ V ಡಿವೈಡೆಡ್ ಬೈ ಡೆಲ್ಟಾ R, ಚೇಂಜ್ ಇನ್ ವೆಲಾಸಿಟಿ ಮತ್ತೆ ಚೇಂಜ್ ಇನ್ ಪೊಸಿಷನ್ ಎರಡರದ್ದು ಏನಿರುತ್ತೆ? ರೇಷಿಯೋ ಸೇಮ್ ಇರುತ್ತೆ. ಎರಡರದ್ದು ರೇಷಿಯೋ ಅಲ್ಲ, ಇವುಗಳ ರೇಷಿಯೋ ಮತ್ತೊಂದಕ್ಕೆ ಸೇಮ್ ಇರುತ್ತೆ. ಯಾವ್ದು ತಗೊಳ್ವಾ? ಇದು ಮತ್ತೆ ಇದರ ರೇಷಿಯೋ ಅಂತ ತಗೊಳ್ವಾ, ಓಕೆನಾ? ಇದನ್ನ ನಾವು ವೆಲಾಸಿಟಿ ಡಿವೈಡೆಡ್ ಬೈ, ಇದು ಆಕ್ಚುಲಿ ರೇಡಿಯಸ್ ತಾನೆ, ಸೈಜ್ ರೇಡಿಯಸ್. ವೆಕ್ಟರ್ ಎಲ್ಲ ನಾವು ತಗೊಳ್ಳೋದು ಬೇಡ ಈಗ, ಜಸ್ಟ್ ಅದರ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡುವ. ಇದರದ್ದು ಈ ಪೊಸಿಷನ್ ವೆಕ್ಟರ್ ನ ಸೈಜ್ ಏನಿರುತ್ತೆ? ರೇಡಿಯಸ್ ಈಕ್ವಲ್ ಇರುತ್ತೆ. ಸೊ ಇದನ್ನ R ಅಂತ ತಗೊಳ್ಳಿ, ಓಕೆನಾ? ಸೊ ಇದನ್ನು V1 ಅಂತ ತಗೊಳ್ಳಿಲ್ಲ ನಾನು, V1 ಅಂತ ಕನ್ಸಿಡರ್ ಮಾಡಬಹುದಿತ್ತು, ಬಟ್ ವೆಲಾಸಿಟಿ ತಾನೆ ಅದು. ಸೊ ಆಕ್ಚುಲಿ ಸ್ಪೀಡ್ ತಾನೆ, ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ತಾನೆ. ಸೊ ಜಸ್ಟ್ ಅದನ್ನ ವೆಲಾಸಿಟಿ V ಅಂತ ಬರ್ಕೋಬಿಟ್ಟಿದ್ದೇನೆ, ಓಕೆನಾ? ಕ್ಲಿಯರ್? ನಾವಿಲ್ಲಿ ಬರ್ಕೊಂಡಿರೋದು ಡೈರೆಕ್ಷನ್ ಎಲ್ಲೂ ಕೊಟ್ಕೊಂಡಿಲ್ಲ, ಜಸ್ಟ್ ಅವುಗಳ ಮ್ಯಾಗ್ನಿಟ್ಯೂಡ್ ಅನ್ನ ಬರ್ಕೊಂಡಿದ್ದೇವೆ ಅಷ್ಟೇ, ಓಕೆನಾ? ಕ್ಲಿಯರ್ ಆಯ್ತಾ? ಇವಾಗ ಏನ್ ಮಾಡೋಣ ಅಂತಂದ್ರೆ ಡೆಲ್ಟಾ V ಅಂದ್ರೆ ಏನಾಗ್ಬೇಕಾಯ್ತು ನೋಡೋಣ. ಡೆಲ್ಟಾ V ನಮಗ್ ಬೇಕಂದ್ರೆ ಏನ್ ಮಾಡ್ಬೇಕು? ಈ ಡೆಲ್ಟಾ R ಅನ್ನು ಈ ಕಡೆ ಓಡಿಸ್ಬೇಕು. ಸೊ ಡೆಲ್ಟಾ V ಇಸ್ ಈಕ್ವಲ್ ಟು ಡೆಲ್ಟಾ R V ಬೈ R, ಕರೆಕ್ಟಾ? ನಾವು ಎಕ್ಸಲರೇಷನ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಎಕ್ಸಲರೇಷನ್ ಅಂದ್ರೆ ಏನ್ ಆಕ್ಚುಲಿ? ಎಕ್ಸಲರೇಷನ್ ಅಂತಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್, ಹೌದಾ? ಆದ್ರೆ ನಾವೇನ್ ಮಾಡ್ಕೋತೀವಿ? ಟೈಮ್ಗೆ ಲಿಮಿಟ್ ಹಾಕೋತೀವಿ. ಒಂದು ಏನು? ಟೈಮ್ ತುಂಬಾ ಚಿಕ್ಕದಾಗ್ಬೇಕು ಅಂತ ಟೈಮಿಗೆ ಒಂದು ಲಿಮಿಟ್ ಹಾಕೋತೀವಿ. ಏನ್ ಹಾಕೋತೀವಿ? ಲಿಮಿಟ್. ಟೈಮ್ ಏನಿರ್ಬೇಕು? ತುಂಬಾ ಚಿಕ್ಕದಿರ್ಬೇಕು ಅಂತ. ಟೈಮು ತುಂಬಾ ಚಿಕ್ಕದಿರ್ಬೇಕು, ಟೈಮ್ 0ಗೆ ಸಮೀಪದಲ್ಲಿರ್ಬೇಕು ಅಂತ, t → 0 ಅಂತ ಒಂದು ಲಿಮಿಟ್ ಹಾಕೋತೀವಿ, ಹೌದ್ ತಾನೆ? ಎಕ್ಸಲರೇಷನ್ ಅನ್ನ ನಾವು ಇದೇ ರೀತಿ ಬರ್ಕೋತೀವಿ. ಹಿಂದೆಲ್ಲ ಕಲ್ತಿದ್ವಿ ಎಂತಂತ್ರಕ್ಕೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲೆಲ್ಲ ಕಲ್ತಿದ್ವಿ, ಹೌದಾ? ಸೊ ಇದೆ ತಾನೆ. ಸೊ ಈ ರೀತಿ ಇದ್ದಾಗ ನಾವು ಡೆಲ್ಟಾ V ಜಾಗದಲ್ಲಿ ಏನಂತ ಬರ್ಕೋಬಹುದು? ಡೆಲ್ಟಾ V ಜಾಗದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಹೌದಾ? ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೋತೀವಿ. ನೋಡಿ, ಸೇಮ್ ಸ್ಟೆಪ್, ಏನು ಚೇಂಜಸ್ ಮಾಡಲಿಲ್ಲ. ಈ ಡೆಲ್ಟಾ V ಜಾಗದಲ್ಲಿ ಇದನ್ನ ಬರ್ಕೋಬಹುದಲ್ವಾ? ಸೊ ಡೆಲ್ಟಾ V ಜಾಗದಲ್ಲಿ ಅದನ್ನ ಬರ್ಕೊಂಡಿದ್ದೀನಿ ಅಷ್ಟೇ. R ಆಕ್ಚುಲಿ ಎಲ್ಲಿದೆ? ಇಲ್ಲಿ R ಕೆಳಗಡೆಗಿದೆ. ಸೊ ನಾವು ಈ R ಅನ್ನ ಕೆಳಗಡೆಗಿರೋ R ಅನ್ನ ನಾವು ಕೆಳಗಡೆ ಬರ್ಕೊಳ್ಳೋಣ, ಓಕೆನಾ? ಈ ರೀತಿ ಇತ್ತು, ಈ ರೀತಿಯಾಗಿ ಬರ್ಕೊಳ್ಳೋಣ. ಒಂದು ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಏನಪ್ಪಾ ಅಂತಂದ್ರೆ ಈ ಲಿಮಿಟ್ ಏನಿದೆಯೋ ಇದು ಬರೀ ವೇರಿಯೇಬಲ್ಸ್ಗೆ ಅಪ್ಲೈ ಆಗುತ್ತೆ ಅಂತ.
ಅಂದ್ರೆ ಇಲ್ಲಿ ಏನು ವಸ್ತು ಇದ್ರ ಈಕ್ವೇಶನ್ ಒಳಗಡೆಗೆ ಯಾವ ವಸ್ತುಗಳು ಚೇಂಜ್ ಆಗಬಹುದು ಅವುಗಳ ಮೇಲೆ ಮಾತ್ರ ಅಪ್ಲೈ ಆಗುತ್ತೆ ಅಂತ. ಇಲ್ಲಿ ಏನ್ ಚೇಂಜ್ ಆಗ್ಬಹುದು, ಡೆಲ್ಟಾ ಆರ್ ಅಂದ್ರೆ ಏನು ಆಕ್ಚುಲಿ ಚೇಂಜ್ ಇನ್ ಆರ್ ಅಂತ ಅರ್ಥ. ಸೊ ಆರ್ ಇಲ್ಲಿ ಚೇಂಜ್ ಆಗಬಹುದು. ಟಿ ಟೈಮ್, ಚೇಂಜ್ ಇನ್ ಟೈಮ್ ಅಂತ ಬರ್ಕೊಂಡು, ಡೆಲ್ಟಾ ಟಿ ಅಂತಂದ್ರೆ ಚೇಂಜ್ ಇನ್ ಟೈಮ್. ಸೊ ಟೈಮ್ ಇಲ್ಲಿ ಚೇಂಜ್ ಆಗಬಹುದು. ಈ ಸ್ಪೀಡು ಚೇಂಜ್ ಆಗಲ್ಲ. ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್, ಆಲ್ರೆಡಿ ನಾವು ಮ್ಯಾಗ್ನಿಟ್ಯೂಡ್ ತಗೊಂಡಿದ್ವಿ, ವೆಲಾಸಿಟಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿಲ್ಲ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಿದ್ವಿ. ನಮ್ದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗಿರೋದ್ರಿಂದ ನಮ್ಮ ವಸ್ತು ಏನಿರುತ್ತೆ ಒಂದೇ ಸ್ಪೀಡ್ ನಲ್ಲಿ ಚಲಿಸ್ತಾ ಇರುತ್ತೆ, ಕಾನ್ಸ್ಟೆಂಟ್ ಸ್ಪೀಡ್ ನಲ್ಲಿ ಚಲಿಸ್ತಾ ಇರುತ್ತೆ. ಸೊ ವೆಲಾಸಿಟಿಯನ್ನು ಚೇಂಜ್ ಆಗಲ್ಲ. ಸೊ ವೆಲಾಸಿಟಿಯಲ್ಲಿ ಕಾನ್ಸ್ಟೆಂಟ್. ಆರ್ ಅಂತಂದ್ರೆ ರೇಡಿಯಸ್ ಚೇಂಜ್ ಆಗುತ್ತಾ? ಇಲ್ಲ. ರೌಂಡ್ 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 ಹೊಡಿಬೇಕಾದ್ರೆ ರೇಡಿಯಸ್ ಅಷ್ಟೇ ಇರುತ್ತೆ, ಹೌದಾ? ಸೊ ಇಲ್ಲಿ ರೇಡಿಯಸ್ ಕೂಡ ಚೇಂಜ್ ಆಗಲ್ಲ, ವೆಲಾಸಿಟಿ ಕೂಡ ಚೇಂಜ್ ಆಗಲ್ಲ. ಸೊ ನಾವಿಲ್ಲಿ ಏನು ಲಿಮಿಟ್ ಅಪ್ಲೈ ಮಾಡಿದ್ವೋ ಆ ಲಿಮಿಟ್ ಚೇಂಜ್ ಆಗೋ ವಸ್ತುಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ, ಈ ಕಾನ್ಸ್ಟೆಂಟ್ ವಸ್ತುಗಳಿಗೆ ಅಪ್ಲೈ ಆಗಲ್ಲ. ಸೊ ಈ ಕಾನ್ಸ್ಟೆಂಟ್ ಇರೋದನ್ನ ನಾವು ಹೊರಗಡೆ ಬರ್ಕೋಬಹುದು, ಓಕೆನಾ? ಸೊ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ ವಿ ಬೈ ಆರ್ ಅನ್ನೋ ಕಾನ್ಸ್ಟೆಂಟ್ ಇದೆ. ಸೊ ಈ ಕಾನ್ಸ್ಟೆಂಟ್ ಅನ್ನ ನಾವು ಲಿಮಿಟ್ ನಿಂದ ಹೊರಗಡೆ ಬರ್ಕೊಳ್ಳೋಣ, ಓಕೆನಾ? ಸೊ ಎ ಇಸ್ ಈಕ್ವಲ್ ಟು ಲಿಮಿಟ್ ನಿಂದ ಹೊರಗಡೆ ಬರ್ಕೋಬೇಕು, ಏನು ವಿ ಬೈ ಆರ್. ನೀವು ಇಲ್ಲಿ ಒಂದು ವಿಷಯನ ಅಬ್ಸರ್ವ್ ಮಾಡ್ಬೋದು, ಏನಪ್ಪಾ ಅಂತಂದ್ರೆ ಇಲ್ಲ ನೋಡಿ, ಇದು ಏನಿದೆ ಆಕ್ಚುಲಿ ವೆಲಾಸಿಟಿ ತಾನೇ ಇದು. ಡೆಲ್ಟಾ ಆರ್ ಚೇಂಜ್ ಇನ್ ಪೊಸಿಷನ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್, ಕಡೆಗೆ ಡೆಲ್ಟಾ ಟೈಮ್ ಇದು ಡಿಸ್ಪ್ಲೇಸ್ಮೆಂಟ್, ಚೇಂಜ್ ಇನ್ ಪೊಸಿಷನ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್, ಇಟ್ ಈಸ್ ವೆಲಾಸಿಟಿ, ರೈಟ್? ಸೊ ಎಕ್ಸಲರೇಷನ್ ಏನಾಗಬೇಕಾಯ್ತು, ಎಕ್ಸಲರೇಷನ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಇದಂತಂದ್ರೆ ವೆಲಾಸಿಟಿ ತಾನೆ, ಸೊ ವೆಲಾಸಿಟಿ ಆಗ್ಬೇಕಾಯ್ತು. ಸೊ ಎಕ್ಸಲರೇಷನ್ ನ ಫೈನಲ್ ಫಾರ್ಮುಲಾ ಯಾವ ರೀತಿ ಬರ್ಬೇಕಾಯ್ತು, ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಬರ್ಬೇಕಾಯ್ತು ಅಷ್ಟೇ. ಸೊ ಇದೇನಿದೆಯೋ ಇದು ನಿಮ್ಮ ಫೈನಲ್ ಎಕ್ಸ್ಪ್ರೆಷನ್. ಈ ಡಿರೈವೇಶನ್ ಏನಿದೆಯಲ್ವಾ ಇದು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು. ನಮ್ದು ಎಕ್ಸಲರೇಷನ್ ಯಾವ ತರದ ಎಕ್ಸಲರೇಷನ್, ಸೆಂಟ್ರಿಪಿಟಲ್ ಎಕ್ಸಲರೇಷನ್ ತಾನೆ. ಸೊ ಅದನ್ನ ಎ ಸಿ ಅಂತ ಬೇಕಾದ್ರೆ ನಾವು ಕರಿಬಹುದು. ಚಿಕ್ಕದಾಗಿ ಅಲ್ಲಿ ಎ ಸಿ ಅಂತ ಬಂದ್ಬಿಟ್ಟಿದ್ದೀನಿ, ಓಕೆ, ಸಬ್ಸ್ಕ್ರಿಪ್ಟ್ ಅಲ್ಲಿ ಚಿಕ್ಕದಾಗಿ ಬರೆಯೋದು. ಇದು ನಿಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್, ನಿಮ್ದು ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಜಾಸ್ತಿ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮ್ಮ ಬತ್ತಳಿಕೆಯಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಫಾರ್ಮುಲಾಗಳನ್ನ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಯಾವ್ದಾದ್ರು ಪ್ರಾಬ್ಲಮ್ ಕೇಳಿದ್ರಪ್ಪ ಸೀದಾ ಫಾರ್ಮುಲಾ ತೆಗ್ದ ಶೂಟ್ ಮಾಡ್ದ, ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ, ಓಕೆ. ಒಂದ್ ಸ್ವಲ್ಪ ಜಾಸ್ತಿ ಫಾರ್ಮುಲಾಸ್ ನ ನೋಡೋಣ. ಈಗ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಒಂದು ವಿಷಯ ಇದೆ ಇಲ್ಲಿ, ಆಂಗ್ಯುಲರ್ ಸ್ಪೀಡ್ ಅಂತ ಬರುತ್ತೆ. ನಾರ್ಮಲಿ ನಾವು ಸ್ಪೀಡ್ ಅಂತ ಯಾವ್ದಕ್ಕೆ ಕರಿತೀವಿ, ನಮ್ಮ ಪೊಸಿಷನ್ ನಲ್ಲಿ ಆಗುವಂತ ಬದಲಾವಣೆ ಭಾಗಿಸು ಕಾಲದಲ್ಲಾಗುವಂತ ಬದಲಾವಣೆ, ಚಲಿಸಿದ ದೂರ ಭಾಗಿಸು ಕಾಲಕ್ಕೆ ನಾವು ಸ್ಪೀಡ್ ಅಂತ ಕರಿತೀವಿ, ಹೌದಾ? ಈ ಆಂಗ್ಯುಲರ್ ಸ್ಪೀಡ್ ಅಂತ ಇದೆಯಲ್ವಾ, ಹೆಸರೇ ಹೇಳುತ್ತೆ ಆಂಗ್ಯುಲರ್ ಸ್ಪೀಡ್. ಯಾವ ಸ್ಪೀಡು? ಆಂಗ್ಯುಲರ್ ಸ್ಪೀಡ್, ಆಂಗಲ್ಗೇನೋ ಸಂಬಂಧಿಸಿದ್ದು, ಹೌದಾ? ಈಗ ವಸ್ತು ಈ ರೀತಿ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ವಸ್ತು ತಿರುಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬಂತಪ್ಪ, ಹೌದಾ? ಏನಾಗುತ್ತೆ ಆಕ್ಚುಲಿ ವಸ್ತು ಸರ್ಕ್ಯುಲರ್ ಪಾತ್ ನಲ್ಲಿ ತಿರುಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಆಕ್ಚುಲಿ ಇಲ್ಲಿ ಆಂಗಲ್ ಒಂದು ಕ್ರಿಯೇಟ್ ಆಗುತ್ತೆ, ಕರೆಕ್ಟಾ? ಸೊ ಜಾಸ್ತಿ ಹೀಗ್ ತಿರುಗ್ತಾ ಇದ್ರೆ ಆಂಗ್ಯುಲರ್ ಸ್ಪೀಡ್ ಜಾಸ್ತಿ ಅಂತ ಅರ್ಥ, ಹಿಂಗ್ ಮುದುಕ್ರಂಗ್ ತಿರುಗ್ತಾ ಇದ್ರೆ ಆಂಗ್ಯುಲರ್ ಸ್ಪೀಡ್ ಕಮ್ಮಿ ಅಂತ ಅರ್ಥ. ಹಿಂಗ್ ತಿರುಗ್ಬೇಕಾದ್ರೆ ಏನಾಗುತ್ತೆ, ಅದೇನಾಗುತ್ತೆ, ಒಂದ್ ಸ್ವಲ್ಪ ಆಂಗಲ್ ಕವರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಅನ್ನ ತಗೊಳುತ್ತೆ. ಬಟ್ ಹಿಂಗ್ ತಿರುಗಿದ್ರೆ ಏನಾಗುತ್ತೆ, ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಆಂಗಲ್ ಅನ್ನ ಕವರ್ ಮಾಡುತ್ತೆ, ಹೌದಾ? ಸೊ ನಮ್ ನಾರ್ಮಲ್ ಸ್ಪೀಡಿಗೆ ಇದಾಯ್ತು, ಲೀನಿಯರ್ ಸ್ಪೀಡಿಗೆ ಇದಾಯ್ತು ಫಾರ್ಮುಲಾ. ಸೊ ಆಂಗ್ಯುಲರ್ ಸ್ಪೀಡ್ಗೆ ಏನಾಗಬೇಕಾಯ್ತು, ಆಂಗ್ಯುಲರ್ ಸ್ಪೀಡ್ಗೆ ಚೇಂಜ್ ಇನ್ ಆಂಗಲ್ ಡಿವೈಡೆಡ್ ಬೈ ಟೈಮ್ ಆಗ್ಬೇಕಾಯ್ತು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಏನುಂಟಿಲ್ಲಿ ಆಂಗ್ಯುಲರ್ ಸ್ಪೀಡ್ ಅನ್ನ ಡಿನೋಟ್ ಮಾಡ್ಬೇಕಾದ್ರೆ ನಾವು ಒಂದು ಸ್ಪೆಷಲ್ ಅಕ್ಷರ ಯೂಸ್ ಮಾಡ್ಕೋತೀವಿ, ಗ್ರೀಕ್ ಅಕ್ಷರ, ಅದು ಒಮೆಗಾ ಅಂತ ಕರಿತೀವಿ, ಓಕೆ. ಒಮೆಗಾ ಡಬ್ಲ್ಯೂ ಬರುತ್ತಾರನೆ ಬರೆಯೋದು, ಬಟ್ ಅದು ಒಂದ್ ಸ್ವಲ್ಪ ಹಿಂಗೆ ಕರ್ವಡಾಗಿ ಬರೀತಾರೆ, ಯಾಕೆ ಆ ರೀತಿ ಕೊಡೋದು ಏನೋ, ಬಟ್ ಒಮೆಗಾ ಅಂತ ಹಿಂದವ್ರು ಕೊಟ್ಕೊ ಬಂದಿದ್ದಾರೆ ಆಂಗ್ಯುಲರ್ ಸ್ಪೀಡ್ಗೆ. ನಾವು ಅದೇ ರೀತಿ ಒಮೆಗಾ ಅಂತ ಕರ್ಕೋತಾ ಹೋಗೋಣ. ಒಮೆಗಾ ಅಂತಂದ್ರೆ ಏನು, ಎಷ್ಟು ಸ್ಪೀಡ್ ಆಗಿ ಆಂಗಲ್ ಚೇಂಜ್ ಆಗ್ತಾ ಇದೆ ಅನ್ನೋದಷ್ಟೇ, ಮತ್ತೇನಲ್ಲ. ಒಮೆಗಾ ಅಂತಂದ್ರೆ ಇಷ್ಟೇ. ಈಗ ನಾವು ಒಂದು ರಿಲೇಷನ್ ನೋಡೋಣ, ಈ ಒಮೆಗಾಗೂ ಮತ್ತು ನಮ್ಮ ಲೀನಿಯರ್ ಸ್ಪೀಡ್ಗೂ ಏನ್ ಸಂಬಂಧ ಅಂತ ನೋಡ್ತಾ ಹೋಗೋಣ. ಈಗ ಒಂದು ಸರ್ಕ್ಯುಲರ್ ಪಾತ್ ನಲ್ಲಿ ಈ ರೀತಿ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ನಮ್ಮ ವಸ್ತು ಮೊದಲು ಈ ಪಾಯಿಂಟ್ ಅಲ್ಲಿ ಇತ್ತು, ಅದರ ಪೊಸಿಷನ್ ವೆಕ್ಟರ್ ಹೀಗಿತ್ತು. ಅದಾದ್ಮೇಲೆ ಆ ವಸ್ತು ಯಾವುದೋ ಒಂದು ಆಂಗ್ಯುಲರ್ ಸ್ಪೀಡ್ ನಲ್ಲಿ ತಿರುಗ್ತಾ ಅದು ಇಲ್ಲಿಗೆ ಹೋಗ್ಬಿಡ್ತು, ಆವಾಗ ಅದರ ಪೊಸಿಷನ್ ಈ ರೀತಿ ಇದೆ. ಅವುಗಳ ನಡುವೆ ಒಂದು ಆಂಗಲ್ ಕ್ರಿಯೇಟ್ ಆಯ್ತು, ಅದನ್ನ ನಾವು ಥೀಟಾ ಅಂತ ಕರೆಯೋಣ. ಈಗ ಆಂಗ್ಯುಲರ್ ಸ್ಪೀಡ್ ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಯ್ತು ಆಕ್ಚುಲಿ, ಇಲ್ಲಿ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಯ್ತು ಆಕ್ಚುಲಿ, ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ ಮಾಡ್ಬೇಕಾಯ್ತು, ಹೌದಾ? ಸೊ ಚಲಿಸಿದ ದೂರ ಏನಿದೆ ಇಲ್ಲಿ ಆಕ್ಚುಲಿ ಅಂತಂದ್ರೆ, ಚಲಿಸಿದ ದೂರ ಇಷ್ಟಿದೆ, ಹೌದಾ? ಈ ಆರ್ಕ್ ಲೆಂತ್ ಇದೆ. ಆರ್ಕ್ ಲೆಂತ್ ಯಾವ ರೀತಿ ಕಂಡು ಹಿಡಿತೀರಾ ನೀವು? ಆರ್ಕ್ ಲೆಂತ್ ಕಂಡು ಹಿಡಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೆ ತುಂಬಾ ಕಡೆ ಹೆಲ್ಪ್ ಆಗ್ಬಹುದು. ಈಗ ಹೇಳ್ತಾ ಇರೋದು ಆರ್ಕ್ ಲೆಂತ್ ಕಂಡು ಹಿಡಿಬೇಕಾದ್ರೆ, ಆರ್ಕ್ ಲೆಂತ್ ಅಂದ್ರೆ ಗೊತ್ತಾಯ್ತಾ, ಈ ಕಂಸ ಇದೆಯಲ್ವಾ, ಈ ಕಂಸದ ಉದ್ದ.
ಕಂಸದ ಉದ್ದ ಕಂಡುಹಿಡಿಬೇಕಾದ್ರೆ ಏನ್ ಫಾರ್ಮುಲಾ ಅಪ್ಪ ಅಂತಂದ್ರೆ ಇದರ ರೇಡಿಯಸ್ ಮತ್ತೆ ಇದರ ಆಂಗಲ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಏನ್ ಮಾಡಬೇಕು? ಆರ್ಕ್ ಕಂಡುಹಿಡಿಬೇಕು ಅಂತಂದ್ರೆ ರೇಡಿಯಸ್ ಮತ್ತೆ ಆಂಗಲ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಆಂಗಲ್ ಅನ್ನ ರೇಡಿಯಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆರ್ಕ್ ಲೆಂತ್ ಸಿಕ್ಕೋಗತ್ತಾ? ಹೌದು, ಸಿಕ್ಕೋಗತ್ತೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್ ಅಂತಂದ್ರೆ ಇಲ್ಲಿ ನೀವು ಥೀಟಾ ತಗೊಂಡಿದ್ದೀರಾ ಅಲ್ವಾ, ಥೀಟಾವನ್ನ ನೀವು ಡಿಗ್ರಿನಲ್ಲಿ ತಗೊಳ್ಳೋ ಹಾಗಿಲ್ಲ, ಅದನ್ನ ರೇಡಿಯನ್ಸ್ ನಲ್ಲೇ ಕನ್ಸಿಡರ್ ಮಾಡಬೇಕು. ಥೀಟಾವನ್ನ ಯಾವ್ದ್ರಲ್ಲಿ ಕನ್ಸಿಡರ್ ಮಾಡಬೇಕು? ರೇಡಿಯನ್ಸ್ ನಲ್ಲೇ ಕನ್ಸಿಡರ್ ಮಾಡಬೇಕು. ಇದೊಂದು ವಿಷಯ ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನಾವು ಚಲಿಸಿದ ದೂರವನ್ನ ಹೇಗ್ ಬರ್ಕೋಬಹುದು? ಆರ್ ಥೀಟಾ ಅಂತ ಬರ್ಕೋಬಹುದು ಸರ್ಕ್ಯುಲರ್ ಮೋಷನ್ ಅಲ್ಲಿ. ಹೌದಾ? ಸೊ ಚಲಿಸಿದ ದೂರವನ್ನ ನಾವೇನ್ ಬರ್ಕೋಬಹುದು? ಆರ್ ಥೀಟಾ ಅಂತ ಬರ್ಕೋಬಹುದು. ರೇಡಿಯಸ್ ಇಂಟು ಥೀಟಾ ಅಂತ ಬರ್ಕೋಬಹುದು. ನಾವಿಲ್ಲಿ ರೇಡಿಯಸ್ ಎಲ್ಲ ಕ್ಯಾಪಿಟಲ್ ಆರ್ ತಗೊಂಡಿದ್ದೇವಲ್ವಾ, ಸೊ ಇಲ್ಲೂ ನಾವು ಕ್ಯಾಪಿಟಲ್ ಆರ್ ಅನ್ನ ಬರ್ಕೊಳ್ಳೋಣ. ರೇಡಿಯಸ್ ಅಂತ ಕ್ಯಾಪಿಟಲ್ ಆರ್ ಅಂತ ಬರ್ಕೊಳ್ಳೋಣ. ಥೀಟಾ, ಓಕೆ, ಥೀಟಾದಲ್ಲಿ ಆಗುವಂತ ಥೀಟಾ ಇಲ್ಲಿ ಪ್ರತಿ ಕ್ಷಣ ಚೇಂಜ್ ಆಗುತ್ತೆ ಅಲ್ವಾ, ಸೊ ಇದನ್ನ ನಾವು ಡೆಲ್ಟಾ ಥೀಟಾ ಅಂತ ಬರ್ಕೊಳ್ಳೋಣ. ಥೀಟಾದಲ್ಲಿ ಆಗುವಂತ ಬದಲಾವಣೆ ಅಂತ ಬರ್ಕೊಳ್ಳೋಣ. ಓಕೆ, ಇಷ್ಟೇ. ಈಗ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಈ ಡೆಲ್ಟಾ ಥೀಟಾ ಡಿವೈಡೆಡ್ ಬೈ ಟೈಮ್ ಅಂದ್ರೆ ಚೇಂಜ್ ಇನ್ ಟೈಮ್ ಅಂತಂದ್ರೆ ಏನು? ಒಮೆಗಾ ತಾನೆ, ಆಂಗ್ಯುಲರ್ ಸ್ಪೀಡ್ ತಾನೆ. ಸೊ ಈ ಜಾಗದಲ್ಲಿ ನಾವು ಒಮೆಗಾ ಅಂತ ಬರ್ಕೊಳ್ಳೋಣ. ಸೊ ವೆಲಾಸಿಟಿ ಅಂತಂದ್ರೆ ಏನಿಲ್ಲ, ಆಕ್ಚುಲಿ ಆರ್ ಒಮೆಗಾ. ಇದೊಂದು ಎಕ್ಸ್ಪ್ರೆಷನ್ ಏನಿದೆಯೋ, ಇದೊಂದು ಫಾರ್ಮುಲಾ ಏನಿದೆಯೋ, ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ? ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪು. ಸಿಂಪಲ್ ಅಲ್ಲ? ಎರಡು ಫಾರ್ಮುಲಾ ಏನಿದೆ, ಎರಡೆರಡು ಅಕ್ಷರ, ಮೂರ್ ಅಕ್ಷರ ಫಾರ್ಮುಲಾ. ಇದು ನೆನ್ಪಿಟ್ಕೊಳ್ಳೋದು ಅಷ್ಟೇ. ನಾನು ನಿಮ್ಗೆ ಜಾಸ್ತಿ ನೆನ್ಪಿಟ್ಕೊಳ್ಳೋಕೆ ಹೇಳೋದಿಲ್ಲ ಯಾವಾಗೂ, ಆಯ್ತಾ? ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಇದಂತೂ ನೀವು ಡಿರೈವೇಶನ್ ಮಾಡ್ತೀರಾ, ಎಕ್ಸಾಮ್ಗೋಸ್ಕರ ಡಿರೈವೇಶನ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ, ಇದು ನೆನ್ಪಿರುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಸ್ಪೀಡ್ ಇಸ್ ಈಕ್ವಲ್ ಟು ಆರ್ ಒಮೆಗಾ ಅಂತ. ಆರ್ ಅಂದ್ರೆ ರೇಡಿಯಸ್, ಒಮೆಗಾ ಅಂತಂದ್ರೆ ಆಂಗ್ಯುಲರ್ ಸ್ಪೀಡ್. ಓಕೆನಾ? ಸೊ ಈ ಫಾರ್ಮುಲಾ ಗೊತ್ತು, ಈ ಫಾರ್ಮುಲಾ ಗೊತ್ತು ಅಂತಂದ್ರೆ ನಾವು ಸೆಂಟ್ರಿಪಿಟಲ್ ಎಕ್ಸಲರೇಷನ್ಗೆ ಇನ್ನೊಂದು ಫಾರ್ಮುಲಾನು ಬರೀಬಹುದು. ಹೌದಾ? ಸೊ ಎ ಸಿ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಅಂತ ಬರೆದಿದ್ದಾರೆ. ವಿ ಸ್ಕ್ವೇರ್ ಅಂತಂದ್ರೆ ವಿ ಜಾಗದಲ್ಲಿ ಇದು ಅಲ್ವಾ, ವಿ ಅಂತಂದ್ರೆ ಇದು ಆರ್ ಒಮೆಗಾ ಇದರ ಸ್ಕ್ವೇರ್ ಪೂರ್ತಿ ಸ್ಕ್ವೇರ್, ಆರ್ ಒಮೆಗಾ ಡಿವೈಡೆಡ್ ಬೈ ಆರ್ ಅಂತ ಇದೆ. ಓಕೆನಾ? ಅಂದ್ರೆ ಏನಾಯ್ತು? ಆರ್ ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆಯ್ತು. ಸೊ ಇಲ್ಲೊಂದು ಆರ್ ಹೋದ್ರೆ ಎ ಸಿ ಅಂತಂದ್ರೆ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅಂತಂದ್ರೆ ಅಯ್ಯಪ್ಪ ಒಮೆಗಾ ಸ್ಕ್ವೇರ್ ಆರ್ ಅಂತ ಬರಿಬಹುದು, ಅಥವಾ ಆರ್ ಒಮೆಗಾ ಸ್ಕ್ವೇರ್ ಅಂತ ಬರಿಬಹುದು. ಓಕೆನಾ? ಸೊ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅನ್ನ ಹೀಗೂ ಬರಿಬಹುದು. ಬಟ್ ನಾನು ನಿಮ್ಗೆ ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳುದಿಲ್ಲ. ಇದು ನೆನ್ಪಿತ್ತಂದ್ರೆ ಇದನ್ನ ನೀವು ಆರಾಮಾಗಿ ಕಂಡುಹಿಡಿಬಹುದು. ಈಗ ನಿಮ್ಗೆ ಎರಡು ವಿಷಯಗಳನ್ನ ಹೊಸದಾಗಿ ಹೇಳ್ತೇನೆ, ಜ್ಞಾನ ಕೊಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಮ ನೋಟ್ಸ್ ನಲ್ಲಿ ಇದನ್ನ ಬರ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಬೇಸಿಕ್ ಜ್ಞಾನ ಇದು. ಎರಡು ಟರ್ಮ್ ಏನಪ್ಪಾ ಅಂದ್ರೆ, ಒಂದು ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ, ಇನ್ನೊಂದು ಟೈಮ್ ಪೀರಿಯಡ್ ಅಂತ. ಓಕೆನಾ? ಟೈಮ್ ಪೀರಿಯಡ್ ಅಂದ್ರೆ ಮೊದಲು ಹೇಳ್ಕೊತೀನಿ. ಟೈಮ್ ಪೀರಿಯಡ್ ಅಂತಂದ್ರೆ ಒಂದು ವಸ್ತು ಒಂದು ರೌಂಡ್ ಹಾಕ್ಲಿಕ್ಕೆ ಏನು ಟೈಮ್ ತಗೊಳುತ್ತೋ, ಒಂದು ರಿವಾಲ್ಯೂಷನ್ಗೆ ಏನು ಟೈಮ್ ತಗೊಳುತ್ತೋ ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಕನ್ನಡದಲ್ಲೇ ಬರ್ಕೊಳ್ಳಿ, ಪರವಾಗಿಲ್ಲ. ಟೈಮ್ ಪೀರಿಯಡ್ ಅಂದ್ರೆ ಏನು? ಒಂದು ವಸ್ತುವು ಒಂದು ರೌಂಡ್ ಹಾಕೋಕೆ, ಒಂದು ಸುತ್ತನ್ನ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಟೈಮ್ ತಗೊಳುತ್ತೋ ಅದು. ಆಯ್ತಾ? ಈಗ ಫ್ರೀಕ್ವೆನ್ಸಿ ಬರೋಣ. ಫ್ರೀಕ್ವೆನ್ಸಿ ಅಂತಂದ್ರೆ ಒಂದು ಸೆಕೆಂಡ್ ನಲ್ಲಿ ಒಂದು ವಸ್ತು, ಅಂದ್ರೆ ಒಂದು ಯೂನಿಟ್ ಟೈಮ್ ನಲ್ಲಿ ಒಂದು ವಸ್ತು ಎಷ್ಟು ರೌಂಡ್ ಹಾಕುತ್ತೋ ಅದನ್ನ ಫ್ರೀಕ್ವೆನ್ಸಿ ಅಂತೀವಿ. ಫ್ರೀಕ್ವೆನ್ಸಿ ಅಂದ್ರೆ ಒಂದು ಯೂನಿಟ್ ಟೈಮ್ ನಲ್ಲಿ ಅಥವಾ ಒಂದು ಸೆಕೆಂಡ್ ನಲ್ಲಿ ಒಂದು ವಸ್ತು ಎಷ್ಟು ರೌಂಡ್ ಆಗ್ತದೆಯೋ ಅದು ಫ್ರೀಕ್ವೆನ್ಸಿ. ಟೈಮ್ ಪೀರಿಯಡ್ ಅಂತಂದ್ರೆ ಒಂದು ರೌಂಡ್ ಹಾಕ್ಲಿಕ್ಕೆ ಏನ್ ಟೈಮ್ ಬೇಕು ಅದು ಟೈಮ್ ಪೀರಿಯಡ್. ಎರಡರೂ ವ್ಯತ್ಯಾಸ ಗೊತ್ತಾಯ್ತಲ್ವಾ, ಅರ್ಥ ಆಯ್ತಲ್ವಾ? ಬಟ್ ಪಕ್ಕದಲ್ಲಿ ಒಂದು ಬರ್ದಿಟ್ಕೊಳ್ಳಿ, ಕನ್ನಡದಲ್ಲೇ ಬರ್ದಿಟ್ಕೊಳ್ಳಿ, ಪರವಾಗಿಲ್ಲ. ಈಗ ಆ ಫ್ರೀಕ್ವೆನ್ಸಿ, ಆ ಟೈಮ್ ಪೀರಿಯಡ್, ಅದ್ರ ನಾಲೆಜ್ ಇಟ್ಕೊಂಡು ನಾವ್ ಇನ್ನೊಂದು ಮಾಡೋಣ, ಆಯ್ತಾ? ಇನ್ನೊಂದು ಎಕ್ಸ್ಪ್ರೆಷನ್ ಬರೆಯೋಣ, ಸೆಂಟ್ರಿಪಿಟಲ್ ಎಕ್ಸಲರೇಷನ್. ಈಗ ನಾ ಏನು ಫ್ರೀಕ್ವೆನ್ಸಿ ಅನ್ನಲ್ವಾ, ಫ್ರೀಕ್ವೆನ್ಸಿ ಅಂದ್ರೆ ಏನು ಆಕ್ಚುಲಿ ಅಂತಂದ್ರೆ, ಫ್ರೀಕ್ವೆನ್ಸಿಯನ್ನ ನಿಮ್ NCERT ಬುಕ್ ನಲ್ಲಿ ಬೇರೆ ರೀತಿ ಬರ್ದಿದ್ದಾರೆ. ಓಕೆ, ನೀವು ಬೇಕಾದ್ರೂ ನೋಡಿ, ಇಲ್ಲಿ ಈ ರೀತಿ ವಿ ಬರ್ದಿದಾರಲ್ಲ, ಇದು ಸ್ಪೀಡ್ ಅಂತ ಅರ್ಥ. ಓಕೆನಾ? ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ವಿ ಬರ್ದಿದಾರಲ್ವಾ, ಇದು ಫ್ರೀಕ್ವೆನ್ಸಿ ಅಂತ ಅರ್ಥ. ಸೊ ಈ ರೀತಿ ಬರ್ದ್ರೆ ನೀವು ಖಂಡಿತ ಕನ್ಫ್ಯೂಷನ್ ಮಾಡ್ಕೋತೀರಾ. ಹೀಗಾಗಿ ನಾನು ಏನ್ ಮಾಡ್ತೀನಿ ಅಂತಪ್ಪ ಅಂತಂದ್ರೆ, ಫ್ರೀಕ್ವೆನ್ಸಿ ಏನಿದೆಯೋ ಅದಕ್ಕೆ ವಿ ಬೇರೆ ಬೇರೆ ಸ್ಟೈಲ್ ಅಲ್ಲಿ ವಿ ಅಂತ ಬರೀಲಿಕ್ಕೆಲ್ಲ ಹೋಗುದಿಲ್ಲ. ಕೆಲವರು ಅದನ್ನು ಮ್ಯೂ ಅಂತ ಬರೀತಾರೆ, ಈ ರೀತಿ ಬರೀತಾರೆ. ನಿಮ್ NCERT ನಲ್ಲಿ ಎರಡು ಒಂದೇ ರೀತಿ ಬರ್ದಂಗ ಅನ್ಸತ್ತೆ ನಿಮ್ಗೆ. ಸೊ ಆ ರೀತಿ ಕನ್ಫ್ಯೂಷನ್ ಬೇಡ ಅಂತ, ಸೊ ಫ್ರೀಕ್ವೆನ್ಸಿ ಏನಿದೆಯೋ ಅದನ್ನ ಎಫ್ ಅಂತಾನೆ ಬರ್ಕೋಬೇಡ. ಓಕೆ, ಫ್ರೀಕ್ವೆನ್ಸಿ ಅಂತಂದ್ರೆ ಏನೇ ಆಕ್ಚುಲಿ ಒಂದ್ ರೌಂಡ್ ಹಾಕೋದಕ್ಕೆ ಏನು ಟೈಮ್ ತಗೊಳುತ್ತೋ ಅದು. ಓಕೆನಾ? ಸೊ ಇದು ಫ್ರೀಕ್ವೆನ್ಸಿಕ್ ಫಾರ್ಮುಲಾ ಇದು. ಫ್ರೀಕ್ವೆನ್ಸಿ ಎಸ್ ಯೂನಿಟ್ ಹರ್ಟ್ಸ್ ಅಥವಾ ಇದನ್ನ ಪರ್ ಸೆಕೆಂಡ್ ಅಂತಾನು ಕರಿಬಹುದು. ಬಟ್ ಫ್ರೀಕ್ವೆನ್ಸಿ ಈ ರೀತಿ ಇರುತ್ತೆ. ಓಕೆನಾ? ಸೊ ಫ್ರೀಕ್ವೆನ್ಸಿ ಅಂತಂದ್ರೆ ಏನು? ಒಂದ್ ರೌಂಡ್ ಹಾಕೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದು ಫ್ರೀಕ್ವೆನ್ಸಿ. ಇದು ಅರ್ಥ ಆಯ್ತಲ್ಲ? ಈಗ ಬನ್ನಿ, ಆಕ್ಚುಲಿ ಸ್ಪೀಡ್ ಅಂತಂದ್ರೆ ಏನು? ಸ್ಪೀಡ್ ಅಂತಂದ್ರೆ ಚಲಿಸಿದ ದೂರ
ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ. ಹೌದಾ, ಟೈಮ್. ನಾವೀಗ ಏನ್ ಕೇಸನ್ನು ಕನ್ಸಿಡರ್ ಮಾಡುವ ಅಂದ್ರೆ, ಒಂದು ವಸ್ತು ಸರ್ಕ್ಯುಲರ್ ಮೋಷನ್ ನಲ್ಲಿ ಒಂದು ರೌಂಡ್ ಹೊಡಿತು, ಒಂದು ಫುಲ್ ರೌಂಡ್ ಹೊಡಿತು ಅಂತ ಕನ್ಸಿಡರ್ ಮಾಡುವ. ಸೊ ಒಂದು ಫುಲ್ ರೌಂಡ್ ಹೊಡಿತು ಅಂತಂದ್ರೆ ಚಲಿಸಿದ ದೂರ ಏನಾಗ್ಬೇಕಾಯ್ತು, ಅದರ ಸರ್ಕಂಫರೆನ್ಸ್ ಅಥವಾ ಅದರ ಪರಿಧಿ ಆಗ್ಬೇಕಾಯ್ತು. ಹೌದಾ, ಸೊ ಸರ್ಕಂಫರೆನ್ಸ್ ಎಷ್ಟಿರುತ್ತೆ, ಚಲಿಸಿದ ದೂರ ಎಷ್ಟಾಗ್ಬೇಕಾಯ್ತು, ಚಲಿಸಿದ ದೂರ 2πr ಆಗ್ಬೇಕಾಯ್ತು. ಕರೆಕ್ಟಾ? ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಹೌದಾ, ಡಿವೈಡೆಡ್ ಬೈ ಟಿ ಅಂತ ಬರೀವ. ಸೊ ನಾವು ಸೇಮ್ ಇಕ್ವೇಶನ್ ಅನ್ನ ಈ ರೀತಿ ಬರಿಬಹುದಾ, p is equal to 2πr ಇಂಟು ಈ ಟಿ ಅನ್ನ ಒಂದ್ ಸ್ವಲ್ಪ ಸೈಡಿಗೆ ಬರ್ಕೋಬಹುದು. 1/t ಏನಿದೆಯೋ ಇಲ್ಲೇನಿದೆಯೋ ಇದನ್ನ ಸ್ವಲ್ಪ ಸೈಡಿಗೆ ಬರ್ಕೋಬಹುದು. ಈ ರೀತಿ ಬರ್ಕೋಬಹುದು, ಡಿವೈಡೆಡ್ ಬೈ 1/t ಅಂತ ಬರ್ಕೋಬಹುದು. ಹೌದು ಸರ್, ಬರ್ಕೋಬಹುದು. ಸೊ ಈ 1/t ಅಂತಂದ್ರೆ ಏನ್ ಆಕ್ಚುಲಿ, 1/t ಅಂತಂದ್ರೆ ಫ್ರೀಕ್ವೆನ್ಸಿ ತಾನೆ. ಸೊ ವಿ ಅನ್ನ ನಾವು 2πrf ಅಂತ ಬರ್ಕೋಬಹುದು. ಸೊ ಇವಾಗ ಬರೋಣ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಮತ್ತೊಂದು ಫಾರ್ಮುಲಾ ಬರೋಣ. ಓಕೆನಾ, ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ವಿ ಸ್ಕ್ವೇರ್ ಅಂತಂದ್ರೆ ಇದ್ರ ಸ್ಕ್ವೇರ್ 2πrf ನ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಹೌದಾ, 2πrf ನ ಸ್ಕ್ವೇರ್ ಅಂತಂದ್ರೆ ಏನಾಗಬೇಕಾಯ್ತು, ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಎಷ್ಟು 4, ಪೈ ಸ್ಕ್ವೇರ್ ಆರ್ ಸ್ಕ್ವೇರ್ ಎಫ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ ಕೆಳಗಡೆಗಿರೋ 1 ಆರ್ ಮೇಲ್ಗಡೆಗಿರೋ 1 ಆರ್ ಕ್ಯಾನ್ಸಲ್ ಆಯ್ತು. ಸೊ ಉಳ್ಕೊಂಡಿರೋದು ಏನಾಗಬೇಕಾಯ್ತು, ಇಷ್ಟೇ ಆಗ್ಬೇಕಾಗಿಲ್ಲ, ಇಷ್ಟೇ ಉಳಿಬೇಕಾಗಿಲ್ಲ, ಇಲ್ಲಿ ಮೇಲಿರುತ್ತೆ ತೆಗೆದ್ಬಿಡು, ಇಷ್ಟ ಆಗ್ಬೇಕಾಯ್ತು. ಹೌದಾ, ಕ್ಲಿಯರ್ ಅಲ್ಲ? ಈಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಒಂದು ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದ್ ಸ್ವಲ್ಪ ಬೇರೆ ಬೇರೆ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಈ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಣ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿರುವಂತಹ ಪ್ರಶ್ನೆ, an insect trapped in a circular groove of radius 100 centimeter moves along the groove steadily and complete several revolution. ಅಂದ್ರೆ ಕೀಟ ಎಲ್ಲ ಹಿಡಿಯೋದಕ್ಕೆ, ಇನ್ಸೆಕ್ಟ್ ಎಲ್ಲ ಹಿಡಿಯೋದಕ್ಕೆ ಒಂದು ಮಷಿನ್ ಇದೆ ಅದು. ಓಕೆನಾ, ಸೊ ಅದು ತಿರುಗ್ತಾ ಇರ್ತದೆ ಅದು. ಓಕೆನಾ, ಈ ರೀತಿ ತಿರುಗ್ತಾ ಇರ್ತದೆ. ಕೆಳಗಡೆಗೆ ಲೈಟ್ ಏನೋ ಹಾಕಿರ್ತಾರೆ, ಆ ಲೈಟಿಗೆ ಅಟ್ರಾಕ್ಟ್ ಆಗಿ ಆ ಕೀಟ ಬಂದು ಅಲ್ಲಿ ಬರುತ್ತೆ. ಸೊ ಅಲ್ಲಿ ಬಂದು ಆ ಸರ್ಕ್ಯುಲರ್ ಗ್ರೂವ್ ಏನಿದೆಯೋ ಒಂಥರ ಜೈಲ್ ತರ, ಅದು ಅಲ್ಲಿ ಸಿಕ್ ಬಿದ್ಮೇಲೆ ಆ ಕೀಟ ಹೊರಗಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಸಿಕ್ ಬೀಳುತ್ತೆ ಆ ಕೀಟ. ಮತ್ತೆ ಅದು ಸಿಕ್ ಬಿದ್ದು ಪಾಪ ತಿರುಗ್ತಾ ಇರುತ್ತೆ. ಏನಾಯ್ತಲ್ಲಿ, ಆ ಗ್ರೂವ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ತಾ ಇತ್ತು ಅಂದ್ರೆ ಆ ಕೀಟ ಕೂಡ ಹೆಂಗ್ ತಿರುಗ್ಬೇಕಾಯ್ತು, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ಬೇಕಾಯ್ತು. ಬೇಸಿಕಲಿ ಅಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಹಾಗೆ ಸಿಕ್ಕಿ ಆ ಗ್ರೂವ್ ನಲ್ಲಿ ಸಿಕ್ಕಿ, ಅದರ ಗ್ರೂವ್ ನ ರೇಡಿಯಸ್ ಎಷ್ಟಿದೆ, ಸರ್ಕ್ಯುಲರ್ ಗ್ರೂವ್ ಇಂದು 12 ಸೆಂಟಿಮೀಟರ್ ಇದೆ, ಅದನ್ನು ಬರ್ಕೊಂಡಿದ್ದೇನೆ. ಆ ಪಕ್ಷಿ ಅದು ಎಂತದ್ದು ಕೀಟ ಅದ್ರೊಳಗೆ ಸಿಕ್ಕೊಂಡು, ಇನ್ಸೆಕ್ಟ್ ಅದ್ರೊಳಗೆ ಸಿಕ್ಕೊಂಡು 7 ರೌಂಡ್ ಹೊಡಿತದಂತೆ. ಪಾಪ ಹಿಂಸೆ ಕೊಟ್ಟರು ಅದಕ್ಕೆ. 7 ರೌಂಡ್ ಹೊಡಿಯೋದಕ್ಕೆ 100 ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಓಕೆನಾ, ಸೊ 100 ಸೆಕೆಂಡ್ಗಳ ಕಾಲ ಅದು ತಿರುಗ್ತಾ ಇರತ್ತೆ, 7 ರೌಂಡ್ ಹೊಡೆಯುತ್ತೆ. ಸೊ ಅವ್ರು ಕೇಳ್ತಾ ಇರೋ ಮೊದಲನೇ ಪ್ರಶ್ನೆ, ಕ್ವಶನ್ ಎ ಏನಂತಂದ್ರೆ, ವಾಟ್ ಈಸ್ ದ ಆಂಗ್ಯುಲರ್ ಸ್ಪೀಡ್ ಅಂಡ್ ಲೀನಿಯರ್ ಸ್ಪೀಡ್. ಆಂಗ್ಯುಲರ್ ಸ್ಪೀಡ್ ಎಷ್ಟು, ಲೀನಿಯರ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಂಗ್ಯುಲರ್ ಸ್ಪೀಡ್ ಏನು ಅಂತ ಕೇಳ್ತಾ ಇದ್ದಾರೆ, ಲೀನಿಯರ್ ಸ್ಪೀಡ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಹೌದಾ? ಈ 2 ವಿಷಯಗಳನ್ನ ಕೇಳ್ತಾ ಇದ್ದಾರೆ. ಮೊದಲು ಆಂಗ್ಯುಲರ್ ಸ್ಪೀಡ್ ಏನು ಅಂತ ಕಂಡುಹಿಡಿಯೋಣ. ತುಂಬಾ ಈಸಿ. ಆಂಗ್ಯುಲರ್ ಸ್ಪೀಡ್ ಅಂತಂದ್ರೆ ಏನು, ಏನ್ ಆಂಗಲ್ ನಲ್ಲಿ ಚೇಂಜ್ ಆಗ್ತಾ ಇದೆಯೋ ಅದು, ಆಂಗಲ್ ಹೆಂಗ್ ಚೇಂಜ್ ಆಗ್ತಾ ಇದೆ ಅದು. ಓಕೆನಾ, ಆಂಗಲ್ ಡಿವೈಡೆಡ್ ಬೈ ಟೈಮ್. ಹೌದಾ, ಆಂಗಲ್ ಚೇಂಜ್ ಆಗ್ತಾ ಇರೋ ಆಂಗಲ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಳ್ತು ಆಂಗಲ್ ಚೇಂಜ್ ಆಗುತ್ತೆ ಅಂತ. ಆಂಗಲ್ ಎಷ್ಟು ಚೇಂಜ್ ಆಯ್ತು, ಆಕ್ಚುಲಿ ಇದು ಏನ್ ಮಾಡ್ತು, ಇನ್ಸೆಕ್ಟ್ ಏನಾಯ್ತು, 7 ರೌಂಡ್ಸ್ ಹೊಡಿತು, 7 ರೌಂಡ್ಸ್ ಸುತ್ತಿತು. ಸೊ 1 ರೌಂಡ್ ಸುತ್ತಲಿಕ್ಕೆ ಎಷ್ಟು ರೇಡಿಯನ್, 1 ರೌಂಡ್ ಸುತ್ತಲಿಕ್ಕೆ ಏನ್ ಆಂಗಲ್ ಚೇಂಜ್ ಆಗುತ್ತೆ, 1 ರೌಂಡ್ ಸುತ್ತೋದು ಅಂತಂದ್ರೆ 360 ಡಿಗ್ರಿ. ಹೌದಾ, 1 ರೌಂಡ್ ಸುತ್ತೋದು ಅಂತಂದ್ರೆ 360 ಡಿಗ್ರಿ. ಬಟ್ ನಾವು ರೇಡಿಯನ್ಸ್ ನಲ್ಲಿ ಲೆಕ್ಕ ಮಾಡ್ಕೋಬೇಕು, SI ಯೂನಿಟ್ ತಾನೇ ರೇಡಿಯನ್. ಸೊ 360 ಡಿಗ್ರಿ ಅಂತಂದ್ರೆ 2π ರೇಡಿಯನ್. ಇವೆಲ್ಲ ನಿಮ್ಗೆ ಗೊತ್ತಿರುವಂತ ವಿಚಾರ. ಸೊ ನಮ್ದು ಆಂಗಲ್ ಏನ್ ಚೇಂಜ್ ಆಗ್ಬೇಕಾಯ್ತು, 2π ರೇಡಿಯನ್. ಒಂದು ಸುತ್ತಲಿಕ್ಕೆ 2π ರೇಡಿಯನ್. ಅಂತದ್ದು ಎಷ್ಟು ಸುತ್ತಿತು, 7 ಸುತ್ತಿತು. ಹೌದಾ, ಸೊ ಇಷ್ಟು ಆಂಗಲ್ ಚೇಂಜ್ ಆದಂಗ ಆಯ್ತು. 2π ಇಂಟು 7 ಯಾಕೆ, 7 ರೌಂಡ್ ಸುತ್ತಿತು ಅಲ್ವಾ, ಅದಕ್ಕೆ 2π ಯಾಕೆ. 2π ಯಾಕೆ ಅಂತಂದ್ರೆ 1 ರೌಂಡ್ ಸುತ್ತಲಿಕ್ಕೆ 2π ರೇಡಿಯನ್ ಆಗುತ್ತೆ. ಸೊ ಅಂತದ್ದು 7 ರೌಂಡ್ ಸುತ್ತಿತು. ಸೊ ಡೆಲ್ಟಾ ಥೀಟಾ ಏನಿದೆಯೋ ಅದನ್ನು ಬರ್ಕೊಂಡಾಗಿದೆ, ಡಿವೈಡೆಡ್ ಬೈ ಟೈಮ್. ಟೈಮ್ ಎಷ್ಟು ತಗೊಳುತ್ತೆ, 100 ಸೆಕೆಂಡ್. ಸೊ 100. ಸೊ ಇದನ್ನ ಲೆಕ್ಕ ಮಾಡಿ ಬರೀರಿ ಎಷ್ಟಾಗುತ್ತೆ ಅಂತ. ಇದನ್ನ ಲೆಕ್ಕ ಮಾಡಿದ್ರೆ ಕ್ಯಾಲ್ಕುಲೇಟರ್ ಹಾಕಿ 0.44 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಬರುತ್ತೆ ಆನ್ಸರ್. ಓಕೆನಾ, ಸೊ ಮುಂದೆ ಹೋಗೋಣ. ಮುಂದೇನ್ ಕೇಳ್ತಾ ಇದ್ದಾರೆ, ಬಿ ಕೇಳ್ತಾ ಇದ್ದಾರೆ, ಸಾರಿ ಅಂದ್ರೆ ಸ್ಪೀಡ್ ಕೇಳ್ತಾ ಇದ್ದಾರೆ. ಓಕೆ, ಲೀನಿಯರ್ ಸ್ಪೀಡ್ ಕೇಳ್ತಾ ಇದ್ದಾರೆ. ಸೊ ಲೀನಿಯರ್ ಸ್ಪೀಡ್ ಅಂತಂದ್ರೆ ಏನು, ಚಲಿಸಿದ ದೂರ ಭಾಗಿಸು ಕಾಲ. ಚಲಿಸಿದ ದೂರ ಎಷ್ಟಾಗಬೇಕಾಯ್ತು, 7 ರೌಂಡ್ ತಿರುಗ್ತದೆ. ಹೌದಾ, ಆ ಸರ್ಕಲ್ ಇಂದ 7 ರೌಂಡ್ ತಿರುಗ್ತು. 1 ರೌಂಡ್ ತಿರುಗುದಂತಂದ್ರೆ 2πr ತಿರುಗದಂಗೆ. ಹೌದಾ, 1 ರೌಂಡ್ ತಿರುಗೋದಂತಂದ್ರೆ 2πr ತಿರುಗದಂಗೆ. ಅಂತದ್ದು ಎಷ್ಟು ರೌಂಡ್ ತಿರುಗ್ತು, 7 ರೌಂಡ್ ತಿರುಗ್ತು.
ಸೊ 7 ರೌಂಡ್ಸ್ ಡಿವೈಡೆಡ್ ಬೈ ಟೈಮ್. ಹೌದಾ? ಆರ್ ಎಷ್ಟಿದೆ ಇಲ್ಲಿ, ರೇಡಿಯಸ್ ಎಷ್ಟಿದೆ ಅವರೇ ಕೊಟ್ಟಿದ್ದಾರೆ, 12 ಸೆಂಟಿಮೀಟರ್ ಇದೆ ಅಂತೆ. 12 ಸೆಂಟಿಮೀಟರ್ ಅಂತಂದ್ರೆ ನಾವು ಇದನ್ನ ಯಾವ ರೀತಿ ಬರ್ಕೋಬಹುದು, 0.12 ಮೀಟರ್ ಅಂತ ಬರ್ಕೋಬಹುದು. ಅದೇ SI ಯೂನಿಟ್ ನಲ್ಲಿ ಬರೆಯೋಣ ನಾವು. ಇಂಟು ಆರ್ ಜಾಗದಲ್ಲಿ ಏನ್ ಬರ್ಕೋತಿದ್ದೇನೆ, 0.12 ಅಂತ ಬರ್ಕೋತಿದ್ದೇನೆ. ಟೈಮ್ ಎಷ್ಟು ತಗೋತು, 100 ಸೆಕೆಂಡ್ಸ್ ತಗೋತು. ಸೊ 100 ಅಂತ ಬರ್ಕೋತಾ ಇದ್ದೇನೆ. ಈಗ ಏನ್ ಇದನ್ನು ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ ಮಾಡಿ ಏನ್ ಆನ್ಸರ್ ಬರುತ್ತೋ ಅದನ್ನ ಬರೀರಿ. 0.053 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸ್ಪೀಡ್ ಇನ್ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ತಾನೆ, ಸೊ ಮೀಟರ್ ಪರ್ ಸೆಕೆಂಡ್ ಇಷ್ಟ ಆನ್ಸರ್ ಬರುತ್ತೆ. ಓಕೆನಾ? ಅದೇ ರೀತಿ ಕ್ವಶನ್ ಬಿ ನಲ್ಲಿ ಏನ್ ಕೇಳ್ತಾ ಇದಾರೆ ನೋಡಿ. ಕ್ವಶನ್ ಬಿ ನಲ್ಲಿ ಈಸ್ ದ ಎಕ್ಸಲರೇಷನ್ ವೆಕ್ಟರ್ ಅ ಕಾನ್ಸ್ಟೆಂಟ್ ವೆಕ್ಟರ್ ಅಂತ ಕೇಳ್ತಾ ಇದಾರೆ. ಎಕ್ಸಲರೇಷನ್ ವೆಕ್ಟರ್ ಏನಿದೆಯೋ ಹಂಗ ರೌಂಡ್ ರೌಂಡ್ ತಿರುಗಬೇಕಾದ್ರೆ ಆ ಎಕ್ಸಲರೇಷನ್ ಕಾನ್ಸ್ಟೆಂಟ್ ಅಂತ ಕೇಳ್ತಾ ಇದಾರೆ. ಎಕ್ಸಲರೇಷನ್ ಕಾನ್ಸ್ಟೆಂಟೇ, ಎಕ್ಸಲರೇಷನ್ ನ ವ್ಯಾಲ್ಯೂ ಸೇಮೇ ಇರುತ್ತೆ. ಆದರೆ ಆ ಎಕ್ಸಲರೇಷನ್ ಅನ್ನೋದು ಅದ್ರ ಡೈರೆಕ್ಷನ್ ಪ್ರತಿ ಚೆನ್ನಾಗಿ ಚೇಂಜ್ ಆಗ್ತಾ ಇರುತ್ತೆ. ಹೌದಾ? ಸೊ ಈ ಪಾಯಿಂಟ್ ಬಂದಿತ್ತಪ್ಪ ನಮ್ ಹುಳ, ಆವಾಗ ಅದ್ರ ಎಕ್ಸಲರೇಷನ್ ಸೆಂಟರ್ ನ ಕಡೆಗಿರುತ್ತೆ, ಅಂದ್ರೆ ಈ ಕಡೆಗಿರುತ್ತೆ. ಹೌದಾ? ಅದೇ ತಿರುಗ್ತಾ ತಿರುಗ್ತಾ ಪಾಯಿಂಟ್ ಇಲ್ಲಿ ಬಂತಪ್ಪ, ನಮ್ ಹುಳ ಇಲ್ಲಿ ಬಂದ್ಬಿಟ್ಟದೆ, ಆವಾಗ ಅದ್ರದ್ದು ಏನಾಯ್ತು, ಎಕ್ಸಲರೇಷನ್ ಈ ಡೈರೆಕ್ಷನ್ ಇರುತ್ತೆ. ಹುಳ ಇಲ್ಲಿ ಬಂದ್ಬಿಟ್ಟಿದ್ರೆ ಎಕ್ಸಲರೇಷನ್ ಈ ಡೈರೆಕ್ಷನ್ ಇರುತ್ತೆ. ಅಂದ್ರೆ ಸೆಂಟರ್ ನ ಕಡೆಗಿರುತ್ತೆ, ಬಟ್ ಪ್ರತಿ ಕ್ಷಣ ಅದರ ಡೈರೆಕ್ಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಎಕ್ಸಲರೇಷನ್ ವೆಕ್ಟರ್ ನ ಡೈರೆಕ್ಷನ್ ಏನಿದೆಯೋ ಅದು ಸೇಮ್ ಇರುವುದಿಲ್ಲ. ಸೊ ನೋ, ಆನ್ಸರ್ ನೋ ಆಯ್ತು. ಕಡೆ ವಾಟ್ ಈಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್, ಎಕ್ಸಲರೇಷನ್ ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಕಂಡುಹಿಡಿಬೇಕು. ಸೊ ಎಕ್ಸಲರೇಷನ್ ನ ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಕಂಡುಹಿಡ್ತೀರಾ, ಫಾರ್ಮ್ಯುಲಾ ಇತ್ತು ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದ್ದೆ ನಾನು, v² ಡಿವೈಡೆಡ್ ಬೈ r. ಹೌದಾ? v ಎಷ್ಟಿದೆ, v ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರು, v ಎಷ್ಟಿದೆ ನಮ್ಗೆ ಆಲ್ರೆಡಿ ಸಿಕ್ಕಿದೆ, 0.053 ಇದೆ, ಅದ್ರ ಸ್ಕ್ವೇರ್ ತಗೋಬೇಕು, ಡಿವೈಡೆಡ್ ಬೈ r. r ಎಷ್ಟಿದೆ, r 0.12 ಮೀಟರ್ ಇದೆ. ಸೊ ಇದನ್ನ ಮಾಡಿದ್ರೆ ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ 0.023 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ ಹೆಂಗಿತ್ತು ಅಂತ? ಈಸಿ ಇತ್ತು. ಇದೇ ರೀತಿ ಈಸಿ ಕ್ವಶನ್ಸ್ ಕೇಳ್ತಾರೆ, ಜಸ್ಟ್ ಕಾಮನ್ ಸೆನ್ಸ್ ಇಂದ ಸಾಲ್ವ್ ಮಾಡೋದು. 2 ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೇನೆ, 2 ತುಂಬಾ ಈಸಿ ಫಾರ್ಮುಲಾ, 2 ಸಲ ನೋಡಿದ್ರೆ ತಲೆಯಲ್ಲಿ ಇದ್ದು ಬಿಡುತ್ತೆ. ಅಷ್ಟು ಈಸಿ ಆಗಿರೋ 2 ಫಾರ್ಮುಲಾ ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದ್ದೇನೆ, ಬಿಟ್ರೆ ಬಾಕಿ ಎಲ್ಲವನ್ನೂ ನಾನು ನಿಮ್ಗೆ ಅರ್ಥ ಮಾಡಿಸ್ತೇನೆ. ಆಯ್ತಾ? ಈಗ ನೀವು ಈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಏನ್ ತಿಳ್ಕೊಂಡಿದ್ರು ಅದನ್ನ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನೂ 5 ಕ್ವಶನ್ಸ್ ತಗೊಂಡ್ಬಂದಿದ್ದೇನೆ. ಈ 5 ಕ್ವಶನ್ಸ್ ಅಲ್ಲಿ 4 ಕ್ವಶನ್ಸ್ ಒಂದ್ ಸ್ವಲ್ಪ ಥಿಯರಿಟಿಕಲ್ ತರ ಇದೆ, ಲಾಸ್ಟ್ ಒಂದ್ ಸ್ವಲ್ಪ ನ್ಯೂಮರಿಕಲ್ ತರ ಇದೆ. ಓಕೆ, ಎಲ್ಲದಕ್ಕೂ ಆಪ್ಷನ್ಸ್ ಇದೆ. ಸೊ ಮೊದಲನೇ 4 ಏನಿದೆಯೋ ಥಿಯರಿಟಿಕಲ್ ಏನಿದೆಯೋ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ರಿ ಅನ್ನೋದನ್ನ ನಾನು ನಿಮ್ಗೆ ಟೆಸ್ಟ್ ಮಾಡಬೇಕು. ಸೊ ಮೊದಲನೇ 4 ಕ್ವಶನ್ಗಳನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ನೀವು ಪ್ರತಿ ಕ್ವಶನ್ ಬಂದಾಗ ಕ್ವಶನ್ ಅನ್ನ ಪಾಸ್ ಮಾಡ್ಕೋಬೇಕು, ಆನ್ಸರ್ ಯಾವುದು ಅಂತ ನೀವು ಪಕ್ಕದಲ್ಲಿ ಎಲ್ಲರೂ ನೋಟ್ ಮಾಡ್ಕೋಬೇಕು, ಎನಾ, ಬಿನಾ, ಸಿನಾ, ಡಿನಾ ಅಂತ. ಓಕೆನಾ? ಅದೇ ರೀತಿ ನೀವು 4 ಕ್ವಶನ್ಗಳಿಗೆ ಆನ್ಸರ್ನ ನೋಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಬೇಕು. 4ಕ್ಕೆ 4 ಆನ್ಸರ್ ಯಾರ್ದು ಕರೆಕ್ಟ್ ಇದೆಯೋ ಅವ್ರಿಗೆ ನಾನು ಹಾರ್ಟ್ ಕೊಡ್ತೇನೆ. ಓಕೆನಾ? ಕಲಿಯುಗ ಕ್ಲಾಸಸ್ ವತಿಯಿಂದ ಹಾರ್ಟ್ ಕೊಡು, ನಂದೇ ತೆಗೆದುಕೊಡುದಿಲ್ಲ, ಹೆದರಬೇಡ, ನಾ ಸತ್ತು ಹೋಗುದಿಲ್ಲ ಹಂಗೆ ತೆಗೆದುಕೊಟ್ಟು. ಆಯ್ತಾ? ಕಲಿಯುಗ ಕ್ಲಾಸಸ್ ವತಿಯಿಂದ ಹಾರ್ಟ್ ಕೊಡ್ತೇನೆ. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಇದೆಯಲ್ವಾ 5ನೇದು, ಅದನ್ನ ನಾನು ಸಾಲ್ವ್ ಮಾಡ್ತೇನೆ. ಕರೆಕ್ಟಾ? ಮೊದಲನೇ ಪ್ರಶ್ನೆ ಬಂದಿದೆ, ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಈಗ 2ನೇದು ಬಂದಿದೆ, 3ನೇದು ಬಂದಿದೆ, 4ನೇದು ಬಂದಿದೆ, ಸರಿ 5ನೇ ಪ್ರಶ್ನೆ ಬಂದಿದೆ. ಇದನ್ನ ನಾನು ಸಾಲ್ವ್ ಮಾಡ್ತೀನಿ. ಆಯ್ತಾ? ಒಂದ್ ಸ್ವಲ್ಪ ಟಫ್ ಇದೆ, ಒಂದ್ ಸ್ವಲ್ಪ ಟಫ್ ಅಲ್ಲ, ವಿಚಾರ ಮಾಡೋದಿದೆ. ಆ ವಿಚಾರ ಮಾಡೋದು ಹೆಂಗೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಪ್ರಶ್ನೆ ಸಾಲ್ವ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಪ್ರಶ್ನೆ ಸಾಲ್ವ್ ಮಾಡ್ಕೋತಾ ಹೋಗೋದು, ನೀವು ನೋಡ್ಕೋತಾ ಹೋಗೋದಲ್ಲ, ನೀವು ಯಾವ ರೀತಿ ವಿಚಾರ ಮಾಡಬೇಕು ಅಂತ, ನಿಮ್ಮ ವಿಚಾರವನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ನನಗೆ, ಅಷ್ಟೇ. ಆಯ್ತಾ? ಸೊ ಪ್ರಶ್ನೆ ಬಂದಿದೆ, ಅ ಪಾರ್ಟಿಕಲ್ ಇಸ್ ಮೂವಿಂಗ್ ಆನ್ ಅ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ r. ಓಕೆನಾ? ಒಂದು ಪಾರ್ಟಿಕಲ್ ಇದೆ, ಯಾವ ರೀತಿ ತಿರುಗ್ತಾ ಇದೆ, ಒಂದು ಸರ್ಕ್ಯುಲರ್ ಪಾತ್ ನಲ್ಲಿ ಆ ಪಾರ್ಟಿಕಲ್ ತಿರುಗ್ತಾ ಇದೆ. ಆ ಸರ್ಕ್ಯುಲರ್ ಪಾತ್ ನ ರೇಡಿಯಸ್ ಎಷ್ಟಿದೆ, r ಇದೆ. ಓಕೆನಾ? r ಇದೆ, ವಿತ್ ಯೂನಿಫಾರ್ಮ್ ಸ್ಪೀಡ್ v, ಅಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ತಿರುಗ್ತಾ ಇದೆ ಅನ್ನೋದಾಯ್ತು. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಆಫ್ಟರ್ ಇಟ್ ಡಿಸ್ಕ್ರೈಬ್ಡ್ an angle of 60 ಡಿಗ್ರಿ. ಇಲ್ಲಿಂದ ಶುರುವಾಯ್ತು ಅಂತ ಇಟ್ಕೊಳ್ಳಿ, ಒಂದು 60 ಡಿಗ್ರಿ ಹೋಯ್ತು ಅಂತ ಇಟ್ಕೊಳ್ಳಿ, ಇಲ್ಲಿಗೆ ಬಂತು ಅಂತ, 90 ಆಯ್ತಲ್ಲ, 60 ಅಂದ್ರೆ ಒಂದೊಂದು ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ. ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಆವಾಗ ಆಂಗಲ್ ಎಷ್ಟು ಕ್ರಿಯೇಟ್ ಆಯ್ತಂತಂದ್ರೆ 60 ಡಿಗ್ರಿ ಕ್ರಿಯೇಟ್ ಆಯ್ತಂತೆ ಆಂಗಲ್. ಓಕೆನಾ? ನಮ್ಗೆ ಅವ್ರು ಏನ್ ಕೇಳ್ತಾ ಇದಾರೆ, ಡಿಸ್ಪ್ಲೇಸ್ಮೆಂಟ್ ಅನ್ನ ಕೇಳ್ತಾ ಇದಾರೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಾಗ್ಬೇಕಾಯ್ತು, ಈ ಪಾಯಿಂಟ್ ಇಂದ ಶುರು ಆಯ್ತು, ಈ ಪಾಯಿಂಟಿಗೆ ಹೋಗ್ಬಿಟ್ಟು, ಸೊ ಈ 2 ಪಾರ್ಟ್ಗಳ ನಡುವೆ ಇರುವಂತ ಡಿಸ್ಟೆನ್ಸ್ ಏನಿದೆಯೋ ಇದು ಡಿಸ್ಪ್ಲೇಸ್ಮೆಂಟ್. ಓಕೆನಾ? ಸೊ ಇದು ಡಿಸ್ಪ್ಲೇಸ್ಮೆಂಟ್.
ಸೊ ನೀವು ಇಲ್ಲಿ ವಿಚಾರ ಮಾಡಬೇಕು ಏನಪ್ಪಾ ಅಂತಂದ್ರೆ ಇದು ಆರ್ ಇದೆ, ಓಕೆನಾ, ಇದರ ರೇಡಿಯಸ್ ಆರ್ ಇದೆ. ಈಗ ನೀವು ವಿಚಾರ ಮಾಡಬೇಕು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಅಂತ ಕೇಳ್ತಾ ಇದ್ದಾರೆ. ಆಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ. ಈಗ ನೋಡಿ, ಇದು ರೇಡಿಯಸ್ ಸರ್ಕಲ್, ಇದು ರೇಡಿಯಸ್, ಹೌದಾ? ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್, ಈ ಎರಡು ಆಂಗಲ್ ಏನಿದೆಯೋ ಇದು ಮತ್ತೆ ಇದು, ಈ ಎರಡು ಆಂಗಲ್ ಈಕ್ವಲ್ ಆಗಿರ್ಬೇಕು ಅಂತ. ಈ ಒಂದು ಸಮಬಾಹು ತ್ರಿಭುಜ ಇದೆ ಅಲ್ಲಿ, ಓಕೆನಾ, ಈ ರೀತಿ ಇದೆ. ಇದು ರೇಡಿಯಸ್ ಅಂತೆ, ಇದು ರೇಡಿಯಸ್ ಅಂತ, ಅಂದ್ರೆ ಎರಡರದು ಡಿಸ್ಟೆನ್ಸ್ ಸೇಮ್ ಇರುತ್ತೆ ಅಂತಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಕರೆಕ್ಟ್ ಆಗಿರ್ಬೇಕು ತಾನೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈ ಆಂಗಲ್ ಆಲ್ರೆಡಿ 60 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ಎಷ್ಟಿರ್ಬೇಕಾಯ್ತು? ಮೂರು ಆಂಗಲ್ ಗಳ ಮೊತ್ತ 180, ಹೌದಾ? ಸೊ ಈ ಎರಡು ಆಂಗಲ್ ಗಳ ಮೊತ್ತ ಅದರಲ್ಲಿ ಒಂದು ಆಂಗಲ್ ಎಷ್ಟಿದೆ? 60 ಇದೆ. ಸೊ ಈ ಎರಡು ಆಂಗಲ್ ಗಳ ಮೊತ್ತ ಏನಾಗ್ಬೇಕಾಯ್ತು? 120 ಡಿಗ್ರಿ ಆಗ್ಬೇಕಾಯ್ತು. ಈ 120 ಡಿಗ್ರಿ ಆಂಗಲ್ಸ್ ಇವೆರಡು ಏನ್ ಕ್ರಿಯೇಟ್ ಮಾಡ್ತಾ ಇದಾವೋ ಇವೆರಡು ಸೇಮ್ ಇದೆ. ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡು ಸೇಮ್ ಇರುತ್ತೆ ತಾನೆ. ಸೊ ಪ್ರತಿ ಆಂಗಲ್ ಎಷ್ಟಿರ್ಬೇಕಾಯ್ತು? ಪ್ರತಿ ಆಂಗಲ್ ಇದ್ರ ಅರ್ಧ ಇರ್ಬೇಕಾಯ್ತು ಅಂತಂದ್ರೆ ಇದ್ರ 60 ಡಿಗ್ರಿ ಇರ್ಬೇಕು, ಹೌದಾ? ಸೊ ಇದು 60 ಡಿಗ್ರಿ ಆಯ್ತು, ಇದು 60 ಡಿಗ್ರಿ ಆಯ್ತು, ಇದು 60 ಡಿಗ್ರಿ ಆಯ್ತು. ಮೂರು ಆಂಗಲ್ಗಳು 60 ಡಿಗ್ರಿ ಇದ್ರೆ ಅದು ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಾನೆ, ಸಮಬಾಹು ತ್ರಿಭುಜ ತಾನೆ. ಸೊ ಸಮಬಾಹು ತ್ರಿಭುಜ ಅಂತಂದ್ರೆ ಅವುಗಳ ಮೂರು ಸೈಡ್ಗಳು ಈಕ್ವಲ್ ಇರುತ್ತೆ. ಈ ಸೈಡ್ ಆರ್ ಅಂತಂದ್ರೆ ಈ ಸೈಡ್ ಕೂಡ ಆರ್ ಆಗ್ಬೇಕಾಯ್ತು, ಈ ಸೈಡ್ ಕೂಡ ಆರ್ ಆಗ್ಬೇಕಾಯ್ತು. ಅರ್ಥ ಏನಪ್ಪಾ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಕೂಡ ಆರ್ ಆಗಿರ್ಬೇಕಾಯ್ತು. ಸೊ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಅಂದ್ರೆ ಮುಂದಿನ ಚಾಪ್ಟರ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.